ಇರನರಕ ಗೋವಿಂದನು ಸಂತಸದಿ ಬರೆ ಕಂಡು ಬಲರಾಮನು ಪರಿಗಿಸದೆ ಗಿಳಿಸೂಸುದ ಕುಳ್ಳಿರಲು ಸರಸಿ ಜಾಮಪಕ ನಗುದ ಕುಳ್ಳಿರಲು ಸರಸಿ ಜಾಪಕ ನಮಿಸುತ್ತ ಇರನರಕ ಗೋವಿಂದನು ಏನೋ ಒಂದು ಪರಿವರ್ತನೆ ಆಗಿದೆ ಅಂತ ಗೊತ್ತಾಯ್ತು. ಯಾಕಾಯ್ತು ಅನ್ನೋದು ಅರ್ಥ ಆಯ್ತು. ಹಾಗಾದ್ರೆ ಇದರ ಮುಂದಿನದ್ದೇನು? ಇದನ್ನು ತಿಳಿಬೇಕು ಅಂತಾದ್ರೆ ಪರಿವರ್ತನೆ ಆದಲ್ಲಿಗೆ ನಾವು ಹೋಗಿ ನೋಡಬೇಡ. ಹಾಗಾಗಿ ಈ ಸಮಸ್ಯೆ ಎಲ್ಲಿ ಹುಟ್ಟಿದೋ ಅಲ್ಲಿಗೆ ಹೋಗುವ ಅಂತ ಆಲೋಚನೆ ಮಾಡಿ ಬಂದದ್ದು. ಸಭಾ ಪ್ರವೇಶವನ್ನು ಮಾಡುವುದಕ್ಕೆ ಮೊದಲೇ ವಾತಾವರಣದಲ್ಲಿ ಉಷ್ಣತೆ ಹೆಚ್ಚಾದ್ದು ಗೊತ್ತಾಗ್ತದೆ. ಅಣ್ಣನ ಕಣ್ಣು ಕೆಂಪು ಕೆಂಪು ಕೆಂಪಾಗಿದೆ, ಮುಖ ಅದಕ್ಕಿಂತ ಹೆಚ್ಚು ಕೆಂಪಾಗಿದೆ. ಏನ್ ಮಾಡುವ? ಅಣ್ಣ ನಮಸ್ಕರಿಸ್ತಾ ಇದ್ದೇನೆ. ಬರದಿರು ಎನ್ನಿದಿರು ಎಲ್ಲೆಲೆ ಕೃಷ್ಣನೇ ಬರದಿರು ಕೈಗೊಂಡೆಲು ಮಾನವ ತೋರದೆಯೋ ನಿಶ್ಚಯ. ಕೃಷ್ಣ ಅಣ್ಣ, ಇನ್ನ ಮುಖ ನೋಡುವುದಕ್ಕೂ ನನಗೆ ಬೇಸರ ಆಗುತ್ತದೆ. ಅಯ್ಯೋ, ನೋಡಿದೆಯಾ? ನೆರೆದ ಯಾದವರು ಒಬ್ಬರಾದರೂ ನಿನ್ನ ಮುಖವನ್ನು ಎಕ್ಕಿಸ್ತಾ ಇಲ್ಲ. ಇಲ್ಲ ಇಲ್ಲ. ಬಲರಾಮನ ಮುಖ ಯಾಕೆ ನೋಡ್ತಾರೆ? ಹಾ, ಈ ಸಲ ಬಲರಾಮ ಏನು ಮಾಡ್ತಾನೆ ಎನ್ನುವುದೇ ಅವರಿಗೆ ಪ್ರಶ್ನೆಯಾಗಿದೆ. ಓಹೋ, ಯಾದವರಲ್ಲಿ ಒಬ್ಬ ತಪ್ಪಿದರೂ ಕೂಡ ಕರೆದು ಸರಿಯಾದ ಶಾಸ್ತಿಯನ್ನು ಅವರಿಗೆ ಮಾಡುವವ ನಾನು. ಹೌದಮ್ಮ. ಲೋಕದಲ್ಲಿ ಹಾಗೆ ಮನೆಗೊಂದು ನ್ಯಾಯ ಊರಿಗೊಂದು ನ್ಯಾಯ ಅಂತ ಮಾಡುವವರು ಕೆಲವರಾದ್ರೆ, ಬಲರಾಮನದ್ದು ಮನೆಗೂ ಒಂದೇ ನ್ಯಾಯ ಊರಿಗೂ ಒಂದೇ ನ್ಯಾಯ. ನಿನಗೆ ಒಂದೇ ನ್ಯಾಯ. ಆದರೆ ಈ ಕಾಲದಲ್ಲಿ ನಿನ್ನಿಂದ ಅನ್ಯಾಯ ಆಗಿದೆ ಅನ್ಯಾಯ ಎನ್ನುವ ವಾರ್ತೆಯೊಂದು ನನ್ನ ಬಳಿಗೆ ಬಂದು ತಲುಪಿತಲ್ಲ. ವಾರ್ತೆ ಬಂತ? ಬಂದಿದೆ. ಓಹೋ, ಬಂತ ಅಂತ ಕೇಳ್ತಾನೆ ಅವ. ಈ ಕಳ್ಳರೆಲ್ಲ ಏನೂ ಮಾಡದವರ ಹಾಗೆ ಒಳ್ಳೆ ಒಂದು ಅಭಿನಯ ಮಾಡುವ ಹಾಗೆ. ಅಲ್ಲ, ಕಳ್ಳರು ಇರ್ಬೇಕಾದ್ದೇ ಹಾಗಲ್ವ? ಕಳ್ಳರಿ ನಾನು ಕಳ್ಳ ಅಂತ ಹೇಳಿಕೊಂಡು ತಿರುಗಿದ್ರೆ ಕಳ್ಳನಿಗೆ ಉಳಿಗಾಲ ಉಂಟ? ಅಲ್ಲ ಅಲ್ಲ, ನಾನು ಕಳ್ಳ ಅಂತ ಅಲ್ಲ, ಕಳ್ಳರ ಸ್ವಭಾವ. ಅದರಲ್ಲಿ ನೀನು ಪ್ರತ್ಯೇಕವಾಗಿ ಹೇಳಬೇಕಾಗಿಯೇ ಇಲ್ಲ ಅದನ್ನು. ಇಲ್ಲಪ್ಪ. ಅಲ್ವೋ? ನಿನ್ನ ತಮ್ಮ ಅಲ್ವಾ? ನನ್ನ ತಮ್ಮ ಎನ್ನುವುದರಿಂದಲೇ ನನಗಾದ ನೋವೀಗ. ನಿನಗೆ ಉಷ್ಣತೆ ಹೆಚ್ಚು ಕಾಣ್ತದ? ನಿನಗೆ ಗೊತ್ತಾಯ್ತಾ? ಉಷ್ಣತೆ ಅಲ್ಲ, ಮತ್ತೆ ಇನ್ನು ವಿಪರೀತಕ್ಕೆ ಮುಟ್ಟುತ್ತದೆ ಇದು. ಈ ಸಂದರ್ಭದಲ್ಲಿ ನನ್ನ ಸಮ್ಮುಖದಲ್ಲಿ ನಿಂತು ಮಾತಾಡುವುದಕ್ಕೆ ಇನ್ನು ನಿನಗೆ ಅವಕಾಶ ಇಲ್ಲ. ಬರದಿರು ಎನ್ನಿದಿರೆರಳೆ ಕೃಷ್ಣನೇ, ನಿನ್ನ ಮೊರೆ ನೋಡುವುದಕ್ಕೂ ನನಗೆ ಮನಸ್ಸಿಲ್ಲ. ನನ್ನ ಮಾನಚ್ಯುತಿಯಾಗುವ ಕೃತಿಯನ್ನು ಎಸಗಿ ಏನು ಗೊತ್ತಿಲ್ಲದವರ ಹಾಗೆ ನಿನ್ನದು ಗೋಸುಂಬೆ ಮುಖವಾಡ ತಿರುಗಿಸು. 4 ವಾಕ್ಯ ಹೇಳಲಿಕ್ಕೆ ಅವಕಾಶ ಕೊಡಬೇಕು. ಏನು ಏನು ಅಂತಲೇ ನಾನು ಕೇಳುವುದು. ಇದೇನು ಅಂತ ಆರಂಭಿಸು. ಅರುಗಬೇಗುದು ದಯೆಯಲಿ ಕತಿಯ ಅಳಿದಿರುವ ಕಾರಣ ತ್ವರೆಯಲಿ ಅಳಿದಿರುವ ಕಾರಣ ತ್ವರೆಯಲಿ ಅರುಗಬೇಕು ದಯೆಯಲಿ ಕತಿಯ ತಳಿದಿರುವ ಕಾರಣ ತ್ವರೆಯಲಿ ಚರಣ
ಸೇವಕನೆನ್ನುತ್ತ ಚರಣ ಸೇವಕನೆನ್ನುತ್ತ ಕೈ ಮುಗಿಯುತ್ತಿರುವ ಶ್ರೀಶನ ಕಾಣುತ್ತ ಅರುಗಬೇಕುದು ಅಣ್ಣ ಕೃಷ್ಣ. ವಾಕ್ಯ ಒಂದು, ನನಗೆ ನೀನು ಹೇಳಿದ್ದೇನೂ ಅರ್ಥ ಆಗಲಿಲ್ಲ. ಅಂದರೆ ವಾಕ್ಯ ಎರಡು, ನನಗೆ ನೀನು ಹೇಳಿದ್ದೇನೂ ಅರ್ಥ ಆಗಲಿಲ್ಲ. ವಾಕ್ಯ ಮೂರು, ನನಗೆ ನೀನು ಹೇಳಿದ್ದೇನೂ ಅರ್ಥ ಆಗಲಿಲ್ಲ. ನಾಲ್ಕನೇದ್ದು ಅದುವೇ. ಕಳ್ಳರಲ್ಲಿ ಇರಬೇಕಾದ ಎಲ್ಲಾ ಗುಣವೂ ಇವನಲ್ಲಿ ಉಂಟು. ನನ್ನ ಕಲಿಸಿದ್ದ ನೀನಲ್ವಾ? ಕಲಿಸಿದ್ದು ನನಗೆ ನೀನೇ ಗುರು ಅಲ್ವಾ? ನಾ ಮುಂದೆ ನೀ ಹಿಂದೆ. ಹೌದು. ತಿಳ್ಲಿಕ್ಕಾಗುವಾಗ ನನ್ನ ಬೆನ್ನು ನಿನ್ನ ಕಾಲು. ಹೌದು. ನನಗೆ ಮುಕ್ಕಾಲು ಇಲ್ಲ. ಅಯ್ಯೋ, ನನ್ನ ಹೊಟ್ಟೆಗೆ ಒಂದಿಷ್ಟು ಸಿಕ್ಕಿದ್ದೆ ನಿನ್ನಿಂದಾಗಿ ಅಲ್ವಾ? ನಿನ್ನ ಹೊಟ್ಟೆಗೆ ಸಿಕ್ಕಿದೆ. ಹೌದು. ಆದ್ರೆ ಈಗ ತಲೆಗೆ ಹೊಡೆದೆ ಅಲ್ಲ. ಸಮಾಧಾನ ಸಮಾಧಾನ. ನಿನ್ನಂಥವನಿಗೆ ಒಂದು ಸಿಟ್ಟು ಬಂತು ಅಂತಾದ್ರೆ ಅದರ ಪರಿಣಾಮ ವಿಪರೀತ ಆಗ್ತದೆ ಲೋಕದ ಮೇಲೆ. ಆಗುವ ಹಾಗೆ ಮಾಡಬಾರದು. ಅದಕ್ಕೊಂದು ಕಾರಣ ಬೇಡ. ಈಗ ದೊಡ್ಡವರಿಗೆ ಸಿಟ್ಟು ಬಂತು, ಉಳಿದವರಿಗೆ ಭಯಕ್ಕಾದ ಕಾರಣ ಯಾವುದು? ದೊಡ್ಡವರಿಗೆ ಸಿಟ್ಟು ಬಂತು. ಈ ದೊಡ್ಡವರಿಗೆ ಸಿಟ್ಟು ಬರ್ಲಿಕ್ಕೆ ಒಂದು ಕಾರಣ ಬೇಡುವ? ಬೇಕು. ಕಾರಣ ಇಲ್ಲದೆ ಸಿಟ್ಟು ಬಂದ್ರೆ ದೊಡ್ಡವನಾಗಿ ಉಳಿದಾನ. ನನ್ನ ಅಣ್ಣ ದೊಡ್ಡವ, ಅವನ ಸಿಟ್ಟಿಗೂ ಒಂದು ಕಾರಣ ಉಂಟು ಅಂತ ವಿಶ್ವಾಸ ಉಂಟು ನನಗೆ. ಇನ್ನದ್ದು ಅಭಿನಂದನೆ. ವಾಕ್ಯ 4 ಹೆಚ್ಚಾಯ್ತು ಅಲ್ಲ, ವಾಕ್ಯ ಹೆಚ್ಚಾಯ್ತು. ಆದ್ರೂ ನೀನು ಅಪ್ಪಣೆ ಕೊಟ್ರೆ ಮುಂದುವರಿಸ್ತೇನೆ. ಯಾಕೆ ಯಾಕೆ ಸತ್ರಾಜಿತ ನಾನು ಜನ ಮಡುಗಿದೆ ಕೆಲಸವು ನಿನಗೆ. ಯಾಕೆ ಅಂತ ನನಗೂ ಗೊತ್ತಿಲ್ಲ. ನಿನಗೆ ಸಿಟ್ಟು ನಿತ್ಯ ನನ್ನನ್ನು ಕಂಡಾಗ ಒಂದು ಪ್ರೀತಿಯ ಭಾವದಿಂದ ತಮ್ಮ ಅಂತ ಕರೆಯುತ್ತಾ ಇದ್ದವ ಮುಖ ನೋಡುವುದಿಲ್ಲ ಅಂತ ಹೇಳ್ತಿ. ಆಯ್ತಪ್ಪ, ನನ್ನ ಮುಖ ನೋಡುವುದಕ್ಕೆ ನಿನಗೆ ಮನಸ್ಸಿಲ್ಲದೆ ಇರಬಹುದು. ನಾನು ನಿನ್ನ ಮುಖ ನೋಡಬಾರದು ಅಂತಿಲ್ವಲ್ಲ. ನೀನು ಸ್ವಲ್ಪ ತಿರುಗಿ ಕೂತ್ಕೋ. ಮತ್ತೆ ಕೆಲವು ಸಲ ತಿರುಗಿ ಕೂತರೆ ಸರಿಯಾಗಿ ಕೇಳ್ತದೆ ಅಲ್ಲ. ನಿನಗೆ ಅಂತ ಹೇಳಿದ್ದಲ್ಲ, ಯಾರಿಗಾದ್ರು ನನ್ನ ಕುರಿತಾದ ಈ ಆಗ್ರಹ ಭಾವಕ್ಕೆ ಏನಪ್ಪ ಕಾರಣ? ನನಗೆ ಹೊಳೆಯುವುದೂ ಇಲ್ಲ, ಗೊತ್ತೂ ಇಲ್ಲ. ಅಥವಾ ಬೇರೊಬ್ಬರಿಂದವಾಗಿ ಹೀಗಾಯ್ತಾ? ಹೌದಾದ್ರೆ ಅದು ಯಾರು, ಯಾಕೆ ಹೇಳಿದ್ರು, ಏನ್ ಮಾಡಿದ್ರು? ಹೇಳಿದ್ರು ಒಂದು ವಾರ್ತೆ ಬಂತು. ಯಾವ ವಾರ್ತೆ? ಯಾರು ತಂದ್ರು? ನನ್ನ ವಿಷಯಕವಾಗಿ ಒಂದು ವಾರ್ತೆ ನಿನ್ನ ಕಿವಿಗೆ 3ನೇವರಿಂದ ಬೀಳ್ಬೇಕಾದ ಅಗತ್ಯ ಏನು ಬಂತು? ಆ 3ನೇವರು ಯಾರು? ಇದು ಯಾವುದೂ ನನಗೆ ಗೊತ್ತಿಲ್ಲದ ಕಾರಣ. ನಿನ್ನ ಈ ಸಿಟ್ಟಿಗೆ ಕಾರಣವನ್ನು ತಿಳಿಯುವಲ್ಲಿ ನಾನು ಅಶಕ್ತನೂ ಆಗಿರುವುದರಿಂದ ನಾನು ಅದನ್ನೇ ಕೇಳಿದ್ದು. ಯಾಕೆ ಸಿಟ್ಟಿ? ಯಾಕೆ? ನೀನು ಹೇಳಿದ್ದನ್ನು ಹೇಳಿದ ಹಾಗೆ ಮಾಡುವವ ನಾನು, ನಿನ್ನ ಚರಣ ಸೇವಕ. ಎಲ್ಲಿಯಾದರೂ ನನ್ನಲ್ಲಿ ಅವಿಧೇಯತೆ ನಿನ್ನ ಕುರಿತು ಬಂದದ್ದುಂಟೆ? ನೀನು ಹೇಳಿದ್ದು ಸರಿ ಇಲ್ಲ ಅಂತ ನಾನು ಸಾರ್ವಜನಿಕವಾಗಿ ಹೇಳಿದ್ದುಂಟೆ? ಗುಟ್ಟಿನಲ್ಲಿ ನಾವು ಮಾತಾಡಿಕೊಳ್ತೇವೆ, ಅದು ಬೇರೆ ವಿಷಯ. ಬೇರೆ. ಹಾಗಿರುವಾಗ ನಿನಗೆ ಸಿಟ್ಟು ಬಂತು ಅಂತಾದ್ರೆ ಯಾರ ನಿನ್ನ ಮೇಲೆ ಅಣ್ಣನಿಗೆ ಸಿಟ್ಟು ಯಾಕೆ ಅಂತ ನನಗೆ ಗೊತ್ತಿಲ್ಲ ಅಂತ ಹೇಳುದಾ? ಅಲ್ಲ, ಕಾರಣ ಇಲ್ಲದೆ ಅಣ್ಣನಿಗೆ ಆಗಾಗ ಸಿಟ್ಟು ಬರ್ತದೆ ಅಂತ ಹೇಳುದಾ? ಹಾಗಾಗಿ ಈ ಕತಿಯ ತಳೆದಿರ್ಪ ಕಾರಣವನ್ನು ನೀನು ಹೇಳಿದೆ ಅಂತ ಆದ್ರೆ ಅದರಲ್ಲಿ ಏನು ಸತ್ಯ? ಯಾರು ಹೇಳಿದ್ರೋ ಅವರಿಗೆ ಆಗ್ರಹ ಉಂಟೆ ನಮ್ಮ ಕುರಿತು, ಇದನ್ನೆಲ್ಲ ನಾವು ವಿವೇಚಿಸಬಹುದು. ಹೊರತು ನೀನು ಸುಮ್ಮನೆ ಸಿಟ್ಟು ಮಾಡಿಕೊಂಡ್ರೆ ಕೃಷ್ಣ ನನಗೆ ಭಯ ಆಗ್ತದೆ. ಅಲ್ಲ, ನೀ ಭಯ ಪಡುವುದು ಬೇಡ. ನಿನ್ನನ್ನು ನೋಡಿದ್ರೆ ಹೆದರಿಕೆ ಆಗ್ತದೆ. ನೀನು ನಗುವುದರಲ್ಲಿಯೂ ಒಂದು ವಿಶೇಷತೆ ಉಂಟು. ನೀ ಭಯಗೊಳ್ಳುವುದರಲ್ಲಿಯೂ ಏನಾದ್ರೂ ಮೇಲೆ ಕೆಳಗೆ ಆಗುತ್ತದೆ ಅಂತ. ನಾನು ನಗುವಾಗ ಎಲ್ಲ ಹಲ್ಲು ಕಾಣಬಾರದು ಅಂತಲೇ ನಗಾಡುವುದು ಅಲ್ವಾ? ಆದ್ದರಿಂದಲೇ ಇನ್ನೊಬ್ಬನ ಹಲ್ಲು ತೆಗೆಯುವುದಕ್ಕೆ ನೀ ನಗಾಡುವುದು. ಕೆಲವು ಸಲ ಬಿದ್ದು ಹೋಗ್ತದೆ, ನಾವೆಂತ ಮಾಡುವುದು? ನೀನು ನಿನ್ನ ಮುಖ ಯಾಕೆ ನಾ ನೋಡುವುದಿಲ್ಲ? ಮುಖ ನಿನ್ನದು ನೋಡಿದ್ರೆ ನನಗೆ ವಿಷಯ ಮರೆತು ಹೋಗ್ತದೆ. ಕೆಲವರಿಗೆ ನೆನಪಾಗ್ತದೆ. ಯಾಕೆ ಮರೆತು ಹೋಗ್ತದೆ? ನನ್ನ ಕೋಪ ಇಳಿಯುತ್ತದೆ. ಇಳಿಬಾರದ ಕೋಪ ಇದು. ಯಾವಾಗಲೂ ಎತ್ತ ಹೋಗಿ ಕೃಷ್ಣ, ನೀ ಬರುವಾಗ ಏನಿಲ್ಲ ನಮ್ಮ. ಇಲ್ಲಪ್ಪ, ನಿನ್ನ ಕೇಳಿ ಕೇಳಿ ಇವರಿಗೆಲ್ಲ ಅದೇ ಬಾಯ್ಪಾಠ ಆಗಿದೆ ಅಲ್ವಾ? ಅದಕ್ಕೆ ಇವತ್ತು ನನ್ನದು ಬೇರೆ. ಬಲರಾಮನಿಗೆ
ಮಾತಾಡ್ಲಿಕ್ಕಿರುವ ಯಾವುದು ವಿಷಯ ಅಂತ ಕೇಳಿದ್ರೆ ಎತ್ತಬಹುದನು ಕೃಷ್ಣ. ಯಾವತ್ತಿನ ಹಾಗಲ್ವೋ ಇವತ್ತು ಇರ್ಲಿಕ್ಕಿಲ್ಲ. ಇವತ್ತಿನ ಬಲರಾಮನೇ ಬೇರೆ 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 ಆಗುವುದಕ್ಕೆ ಕಾರಣ ಉಂಟು. ಎಂತದ್ದು? ನೀ ಮಾಡಿದ ಕೆಲಸ ಅಂತಹದ್ದು. ನಿನ್ನನ್ನು ಬದಲಾಯಿಸಲಿಕ್ಕೆ ನಾನೇನಾದ್ರೂ ಮಾಡಿದೆ? ಕೃಷ್ಣ ಅಣ್ಣ, ನನ್ನನ್ನು ಯಾಕೋ ಈ ಪೀಠದಲ್ಲಿ ಕೂತುಕೊಳ್ಳಿಸಿದೆ. ಏ ದೇವರೇ, ಕೂತ ಮೇಲೆ ಯಾವ ಪೀಠದಲ್ಲಿ ಆದ್ರೂ ಯಾಕೆ ಅಂತ ಪ್ರಶ್ನೆ ಬರಬಾರದು. ಅದು ಕೂತವನಿಗೆ ಬಂದ್ರೆ ಹೋಯ್ತು. ನನಗೆ ಯಾವ ಕರ್ಮಕ್ಕೆ ಈ ಜಾಗ ಕೊಟ್ಟೆ? ಕಷ್ಟ. ನಾ ಎಲ್ಲಿಯಾದ್ರೂ ಹೋಗ್ತಾ ಇದ್ದೇನಲ್ಲ. ಮೆಲ್ಲ, ಯಾಕಂದ್ರೆ ಇದನ್ನು ಸಾರ್ವಜನಿಕರು ಗಟ್ಟಿಯಾಗಿ ಹೇಳಿದ್ರೆ ನಮಗ ಅಪಾಯ ಉಂಟು. ಇವ ಯಾವ ಕರ್ಮಕ್ಕೆ ಇಲ್ಲಿ ಕೂತಿದ್ದಾನೆ ಅಂತ ಹೇಳುವ ಆಗಿಲ್ಲ. ಹೇಳುವುದು ಯಾಕೆ? ಯಾಕೆ? ಅವರೇ ಕೇಳ್ತಾ ಇದ್ದಾರಲ್ಲ. ಹೌದಾ? ಅವ ಒಬ್ಬ ಇದ್ದಾನಲ್ಲ. ಅಯ್ಯೋ ಅಣ್ಣ, ಏನ್ ಹೇಳ್ತೀರ? ರಾಮನಿಗೆ ಅಪವಾದ ತಪ್ಪಲಿಲ್ಲ, ಮತ್ತೆ ನೀನು ಕೂತದ್ದು ಯಾಕೆ? 4 ಜನ ಕೇಳಿದ್ರೆ ಆಶ್ಚರ್ಯ ಏನುಂಟು? ಕಾರಣ ಉಂಟು. ಒಡಲು ಉರಿಯುತ್ತಾ ಉಂಟು. ಹೌದಾ? ಹೇಳಬೇಕಾದ ಮೂಲವೇ ಹೇಳಿತು. ತಣ್ಣಗೆ ಹಾಲು ಕುಡಿಬೇಕು ಮೊದಲು. ಹಾಲು ಒಡಲು ಉರಿಯುವಾಗ ನೀ ಬೆಣ್ಣೆ ತಿಂದ ನಿನ್ನ ಆ ಒಡಲು ಅದು ಕ್ಷೀರಾಬ್ದಿಯ ಕಡಲು ಅಂತ ಭಾವಿಸಿದ್ದೆ ನಾನು. ಹೌದಣ್ಣ. ಆದರೆ ಹಾಲಿನ ಕಡಲೆ ಇವತ್ತು ವಿಷದ ಕಡಲಾಗಿ ನನ್ನ ಪಾಲಿಗೆ ಒದಗುತ್ತದೆ ಅಂತ ನಾ ಭಾವಿಸಿರ್ಲಿಲ್ಲ. ನೀ ಇಷ್ಟರವರೆಗೆ ಯಾವುದೇ ಒಂದು ಕೆಲಸವನ್ನು ಮಾಡಿದರೂ ಎದೆ ತಟ್ಟಿ ಹೇಳ್ತಾ ಇದ್ದೆ, ನನ್ನ ತಮ್ಮ, ನೀ ಯಾವ ಕೆಲಸಕ್ಕೆ ಸಹಾಯವನ್ನು ಯಾಚಿಸಿದರೂ ರುಕ್ಮಿಣಿ ಸ್ವಯಂವರದಿಂದ ಹಿಡಿದು ಇಷ್ಟರವರೆಗೆ ನಾ ಆಕ್ಷೇಪ ವ್ಯಕ್ತಪಡಿಸಿದವನಲ್ಲ. ನನ್ನ ಅಣ್ಣ ಎದೆ ತಟ್ಟಿ ಹೇಳ್ತಾನೆ ಎಂಬ ಧೈರ್ಯದಿಂದಲೇ ನಾನು ಕೆಲವು ಕೆಲಸ ಮಾಡಿದ್ದುಂಟು. ಅಲ್ಲಿಯೇ ನಾನು ತಪ್ಪಿದ್ದು. ಯಾಕೆ? ಯಾವಾಗ ನೀನು ನನ್ನ ಧೈರ್ಯದಲ್ಲಿ ಕೆಲಸ ಮಾಡಿದೆಯೋ ಈಗ ನನ್ನ ಹೆಸರು ಹೇಳಿಯೇ ಬೇಡದ್ದು ಕೆಲಸ ಮಾಡಲಿಕ್ಕೆ ಹೊರಟಿದ್ದಿ. ಅದ್ಯಾವುದು? ಯಾಕೆ ಹೋದೆ? ಎಲ್ಲಿಗೆ? ಅಲ್ಲಿಗೆ. ಅಲ್ಲಿಗೆ ಆಗಾಗ ಹೋಗ್ತೇನೆ ನಾನು. ಎಲ್ಲಿಗೆ? ಎಲ್ಲಿಗೆ ಹೋಗ್. ನಿನಗೆ ಅದು ಯಾಕೆ ಬೇಕಿತ್ತು? ನಿಜವಾಗಿ ಬೇಡ. ಯಾವುದು? ಯಾವುದು ಬೇಡದ್ದು? ನೋಡಿ, ಗೊತ್ತಿಲ್ಲದ ಹಾಗೆ ಹೇಳುವುದು. ಯಾವುದು ಗೊತ್ತಿಲ್ಲ ಪಾಪ. ಯಾಕೆ ಸತ್ರಾಜಿತನ ಊರಿಗೆ ಹೋದೆ? ಯಾವುದೂ ಗೊತ್ತಿಲ್ಲದ ಎದುರಿನಲ್ಲಿ ಎಲ್ಲವೂ ಗೊತ್ತಿರುವ ಗುಟ್ಟು ಮಾಡೋದು ಯಾಕೆ? ಹೇಳ್ಬಹುದಲ್ಲ. ಗುಟ್ಟು ಮಾಡುವುದು ನೀ ಹೋದದ್ದನ್ನು ನಿನ್ನಿಂದಲೇ ಬಹಿರಂಗಪಡಿಸುವ ಉದ್ದೇಶ ನಮ್ಮದ್ದು. ನಿನ್ನ ಪಾಪದಲ್ಲಿ ನಾವ್ಯಾಕೆ ಭಾಜನರಾಗುವುದು? ಹೋದೆಯ ಕುಶಸ್ಥಳಿಗೆ, ಕುಶಸ್ಥಳಿಯಿಂದ ಬೃಂದಾವನಪುರಕ್ಕೆ? ಹೌದು, ಹೋಗಿದ್ದಾನೆ. ಯಾರಿದ್ರಲ್ಲಿ? ಅಲ್ಲಿ ಸಾಮಾನ್ಯವಾಗಿರಬೇಕಾದವರೆಲ್ಲ ಇದ್ರು. ಸತ್ರಾಜಿತನಲ್ಲಿಗೆ ಹೋದೆಯಾ? ಹೌದು. ಅಲ್ಲಿ ಹೋಗಿ ಏನಾದರೂ ಪ್ರಸಂಗ ಬದಲಿಸಿದ್ಯಾ? ಪ್ರಸಂಗ ಮೊದಲು ನಿರ್ಣಯ ಆಗಿತ್ತು ಅಂತ ನನಗೆ ಗೊತ್ತಿಲ್ಲ. ಮತ್ತೆ ನಾನು ಹೋದಲ್ಲಿ ಕೆಲವು ಸಲ ಪ್ರಸಂಗ ಬದಲಾಗ್ತದೆ. ಇವ ಬಂದನಲ್ಲ ಅಂತ ಬದಲಾಗ್ತದೆ. ಕೇಳಿದೆಯಂತೆ ಮಣಿಯನ್ನು. ಹೋಗಿ ಹೋಗಿ ಅವನ ತಮ್ಮನನ್ನು ತೆಗೆಯುವ ಕೆಲಸ ನಿನಗ್ಯಾಕು? ತೆಗೆಯುವುದ? ಯಾಕೆ? ಸತ್ರಾಜಿತನ ಅನುಜನ ಮಡುಹಿದೆ. ಅವನ ತಮ್ಮನನ್ನು ನೀನು ಕೊಂದೆಯಂತೆ. ಅಲ್ಲಿಂದ ಮಣಿಯನ್ನು ತಂದೆಯಂತೆ. ಮಾತ್ರವಲ್ಲ, ನನಗೆ ರಾಜಪೀಠಕ್ಕೆ ಗೊತ್ತಾಗದಂತೆ ಈ ಕೆಲಸವನ್ನು ಮಾಡಿದ್ದಿ. ಹಾಗಾದ ಕಾರಣ ಕೇಳ್ತಾ ಇದ್ದೇನೆ, ಮಣಿಯಲ್ಲಿ ಉಂಟು, ಕೊಂದದ್ದು ಯಾಕೆ? ಎಲ್ಲ ಒಟ್ಟಿಗೆ ಹೇಳಿದ್ರೆ ನಾನು ಉತ್ತರ ಕೊಡುವುದು ಹೇಗೆ? ಮತ್ತೆ ನನಗೆ ಎಂಥದ್ದು ಗೊತ್ತಿಲ್ಲ. ಅರಿಗೆ ಪ್ರಸೇನ ಪೋದುದನು ಅಪಗರಿಸಲಿಲ್ಲವನ ರತ್ನವನು. ಅರಿಗೆ ಪ್ರಸೇನ ಪೋದುದನು ಗೊತ್ತಿಲ್ಲ ನನಗೆ. ಅಪಕರಿಸಲಿಲ್ಲವನ ರತ್ನವನು. ಬರಿದೆ ತಗಪವಾದ ಬೇಳ್ವೆ ಇನ್ನೊಳ್ಳು ದೋಷ. ಬರಿದೆ ತಗಪವಾದ ಬೇಳ್ವೆ ಇನ್ನೊಳ್ಳು ದೋಷ ಇರದು. ಕೋಪವಿದೇತಕ್ಕೆ ಅಗ್ರಜ ಸರಿಯೇ ನೀಡಿ ಪರಿಯಾಗೆದುದು. ಅರಿಯೇ ಪ್ರಸೇನ ಪೋದುದನು
ಅಪಕರಿಸಲಿಲ್ಲವನ ರತ್ನವನು ಅರಿಯೇ ಅಣ್ಣ ತಮ್ಮ, ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳ ಮಾಲೆಯನ್ನೇ ನನ್ನ ಕೊರಳಿಗೆ ತೊಡಿಸಿದೆ. ಉತ್ತರಿಸಬೇಕು ಅಂತಲ್ಲೋ ಪ್ರಶ್ನೆ ಕೇಳೋದು. ನಿಜ. ಅಷ್ಟು ಹೊತ್ತು ನಾನು ನಿನ್ನ ಎದುರೇ ಇರಬೇಡುವ, ಇರಬೇಕು. ನಾನು ಹೇಳುವುದನ್ನು ನೀನು ಕೇಳಬೇಡುವ. ಕೇಳ್ತಿ ಅಂತ ಆದ್ರೆ ಏಕೆ ಸತ್ರಾಜಿತ ನನುಜನ ಮಡುಹಿದೆ ಏಕೆ ಸ್ಯಮಂತಕವು. ನನಗೆಂಥದ್ದು ಗೊತ್ತಿಲ್ಲ ಇದು. ಏನೂ ಗೊತ್ತಿಲ್ಲ ಅಂತಂದ್ರೆ ಏನೇನೂ ಗೊತ್ತಿಲ್ಲ ಅಂತಲ್ಲ, ನೀನು ಆಕ್ಷೇಪ ಮಾಡ್ತಾ ಇದ್ದೀಯಲ್ಲ, ಅಂತಹ ಪ್ರಕರಣ ಸಂಭವಿಸಿದ್ದೇ ನನಗೆ ಗೊತ್ತಿಲ್ಲ. ಅರಿಯೇ ಪ್ರಸೇನ ಪೋದುದನ್ನು. ಪ್ರಸೇನ ಎಂಬವನು ಸತ್ರಾಜಿತನ ತಮ್ಮ. ಇಷ್ಟು ಮಾತ್ರ ನನಗೆ ಗೊತ್ತಿರುವುದೇ ಹೊರತು ಅವನನ್ನು ಮಡುಹಿದೆ ಅಂತ ನೀನು ಹೇಳಬೇಕು ಅಂತಾದ್ರೆ ಅವ ಸತ್ತಿರಬೇಕಲ್ಲ. ಸಾಯದಿದ್ರೆ ನಾವು ಹೇಳ್ತೇವ? ಅದೇ, ಅವ ಸತ್ತಿರಲೇಬೇಕಲ್ಲ. ಅವ ಸತ್ತ ವಿಷಯವೂ ನನಗೆ ಗೊತ್ತಿಲ್ಲ. ಸತ್ತಿದ್ದಾನೋ ನನಗೆ ಗೊತ್ತಿಲ್ಲ. ಸತ್ತಿದ್ರೆ ನಿಜವಾಗಿಯೂ ಬೇಸರದ ವಿಷಯವೇ. ಲಾಮ ಅಂತಲ್ಲ, ಯಾರು ಸತ್ತರೂ ಬೇಸರದ ವಿಷಯವೇ. ಕೆಲವರು ಸತ್ತರೆ ಲೋಕಕ್ಕೆ ಸಂತೋಷ ಆದೀತು, ಆದರೆ ಪ್ರಸೇನ ಅಂತವನಲ್ಲ. ನೀನು ಹೇಳುವಾಗ ಏಕೆ ಸ್ಯಮಂತಕವು. ನನಗೆಂಥದಕ್ಕೆ ಸ್ಯಮಂತಕ? ಒಂದು ಉಪಯೋಗ ಬೇಡುವ? ಈಗ ಸ್ಯಮಂತಕ ಇಟ್ಟುಕೊಂಡು ನಾನು ಎಂಥದ್ದು ಮಾಡಲಿ? ಒಂದು ವೇಳೆ ನನ್ನಲ್ಲಿದ್ರು ಅದನ್ನು ನಾನು ನಿನಗಲ್ವ ತಂದು ಕೊಡುವುದು. ಹೀಗೊಂದು ಮಣಿ ಸಿಕ್ಕಿದೆ ಅಂತ ಅದನ್ನು ಬಿಟ್ಟು ಮಣಿಯನ್ನು ಅಪಹರಿಸುವುದಕ್ಕಾಗಿಯೇ ಆ ಪ್ರಸೇನನನ್ನು ಕೊಂದೆ ಅಂತ ನೀನು ಹೇಳಬೇಕಾದ್ರೆ, ನನಗೆ ಅದರ ಬಗ್ಗೆ ಯಾವ ತಿಳುವಳಿಕೆಯೂ ಇಲ್ಲದಿದ್ದಾಗ ನಾನು ಏನು ಅಂತ ಉತ್ತರ ಕೊಡ್ಲಿ? ಅವನ ರತ್ನವನ್ನು ನಾನು ಅಪಹರಿಸಲಿಲ್ಲ, ಸರಿ, ಅವನನ್ನು ಕೊಲ್ಲುವ ಕೆಲಸವನ್ನು ನಾನು ಮಾಡಲಿಲ್ಲ, ಅವನ ಸತ್ತದ್ದು ನನಗೆ ಗೊತ್ತಿಲ್ಲ. ಹಾಗೆ ನನಗೊಂದು ಸೂಕ್ಷ್ಮ ಇದರಲ್ಲಿ ಅರ್ಥ ಆಗ್ತದೆ. ಏನು? ಕೃಷ್ಣನ ಕುರಿತಾಗಿ ಹೀಗೊಂದು ಅಪವಾದದ ವಾರ್ತೆಯನ್ನು ಯಾರೋ ನಿನಗೆ ಹೇಳಿದರು, ನೀನು ನೋಡಿದ್ದಲ್ವಲ್ಲ, ಅಥವಾ ಹೇಳಿದವರು ನೋಡಿ ಹೇಳಿದ್ದೋ ನನಗೆ ಗೊತ್ತಿಲ್ಲ. ನೋಡ್ಬೇಕಾದ್ರೆ ಏನಾದರೂ ಬೇಕಲ್ಲ? ಬೇಕು. ನನಗೆ ಕಾಣುವುದು ಒಂದೇ, ನಮ್ಮ ಅನ್ಯೋನ್ಯತೆಯಿಂದ ಲೋಕದಲ್ಲಿ ಕೆಲವರಿಗೆ ಸಂಕಷ್ಟ ಆಗಿದೆ. ದುರ್ಜನರಾದವರಿಗೆ, ಅಧಾರ್ಮಿಕರಾದವರಿಗೆ, ದುಷ್ಟರಾದವರಿಗೆ ಸಂಕಟ ಆಗಿದೆ. ಅದರಲ್ಲಿಯೂ ನೀನು ಮಹಾನಾಯಕನಾಗಿ ಮೆರೆಯುತ್ತಾ ಇದ್ದೀಯಾದವರಿಗೆ, ನಿನ್ನಂಥವನೊಂದಿಗೆ ನನಗೆ ನಿಷ್ಠುರವನ್ನು ತಂದಿಟ್ರೆ ಆಗ ಸಹಜವಾಗಿಯೇ ನಿನ್ನ ಪ್ರಾಬಲ್ಯ ಸ್ವಲ್ಪ ತಗ್ಗುತ್ತದೆ. ನಮ್ಮೊಳಗೊಂದು ಬಿಕ್ಕಟ್ಟು, ನಮ್ಮೊಳಗೆ ಅಸಮಾಧಾನ ಹುಟ್ಟಿದ್ರೆ, ಅಥವಾ ರೂಢಿಯ ಭಾಷೆಯಲ್ಲಿ ಹೇಳುವುದಾದ್ರೆ ಅಣ್ಣ ತಮ್ಮಂದಿರಿಗೆ ಸರಿ ಇಲ್ಲ ಅಂತ ಆದ್ರೆ ಆ ಮನೆ ಮುರಿಯುವುದು ಸುಲಭ ಅಲ್ವಾ? ಸುಲಭ. ಈಗ ನಮ್ಮ ಮನೆ ಮುರಿಲಿಕ್ಕೆ ಯಾರೋ ಮನೆ ಮುರುಕರೇ ಮನಸ್ಸು ಮಾಡಿರಬೇಕು. ಅಣ್ಣ ತಮ್ಮನಿಗೆ ತಂದು ಹಾಕಿದರೆ ದುಷ್ಟರಿಗೆ ಕ್ಷೇಮ. ಯಾಕೆ ನಾವು ಅವರನ್ನು ಮರ್ದಿಸುವಲ್ಲಿ ಮುಂದಾಗುವ ಉತ್ಸಾಹ ಮೊದಲಿನಷ್ಟು ನಮ್ಮಲ್ಲಿಯೇ ಇರುವುದಿಲ್ಲ. ಹಾಗಾಗಿ ಯಾರಿಗೋ ನಿನ್ನ ಆಳ್ವಿಕೆಯಿಂದ ತೊಂದರೆಯಾಗಿ ಅವರಿಗೆ ಅವರ ಕ್ಷೇಮಕ್ಕೆ ಆತಂಕ ಉಂಟಾದ್ರಿಂದ ಇದಕ್ಕೊಂದು ಪರಿಹಾರವಾಗಿ ಕೃಷ್ಣನ ಮೇಲೊಂದು ಆಪಾದನೆ ಮಾಡುವುದು. ನೀನು ಪರಮ ಪ್ರಾಮಾಣಿಕ. ಆಪಾದನೆಯನ್ನು ಹೊತ್ತವರನ್ನು, ಭ್ರಷ್ಟರನ್ನು, ದುಷ್ಟರನ್ನು ಹತ್ತಿರ ಇಟ್ಟುಕೊಳ್ಳುವವನು ನೀನು ಇಲ್ಲ. ಸ್ವಂತ ತಮ್ಮನೇ ಆದರೂ ಹೊರಗೆ ಹಾಕುವಲ್ವಾ? ದಂಡಿಸುವವನೇ ಅವರಿಗೆ ಆಗಬೇಕಾದದ್ದು. ಆದ ಕಾರಣ ಬರೀದೇ ಒಂದು ಅಪವಾದ ಇದು. ಇದರಲ್ಲಿ ಎಂಥದೋ ಒಂದು ರಾಜಕೀಯ ಶಂಕೆ ಕಾಣ್ತದೆ ನನಗೆ. ಹಾಗಾಗಿ ಇದನ್ನು, ಈ ಅಪವಾದವನ್ನು ಸುಮ್ಮನೆ ನೀನು ನಂಬಿ ನಮ್ಮ ಸಂಬಂಧ ಹಾಳಾದರೆ ಕ್ಷೇಮ ಆಗುವುದು ಧೂರ್ತರಿಗೆ. ಈಗ ಅವರಿಗೆ ಸಂತೋಷ ಆಗಲಿ ಅಂತಲ್ಲ ನಿನ್ನ ವ್ಯವಹಾರ ಇರುವುದು. ಹಾಗಾಗಿ ಇದೆಲ್ಲ ನನಗೆ ಗೊತ್ತಿಲ್ಲ. ಗೊತ್ತಿಲ್ಲದೇ ಇದ್ದ ವಿಷಯದಲ್ಲಿ ನನ್ನನ್ನು ಸಿಲುಕಿಸಲಿಕ್ಕೆ ನಿನ್ನನ್ನು ಹೇಳೋದಿಲ್ಲ ನಾನು. ನಿನಗೆ ಬೆಳ್ಳಗೆ ಕಂಡಾಕ್ಷಣದ ಹಾಲು ಅಂತಲೇ ತಿಳಿಯಿತಿ. ಎಷ್ಟು ಸಲ ಬೆಳ್ಳಗಿರುವುದು ಬೇರೆ ಇರುವುದಿಲ್ವ? ಅದೆಲ್ಲ ಹಾಲ. ಹಾಗಾದ್ರೆ ನಾವು ಪರೀಕ್ಷೆ ಮಾಡದೆ ವೃಥಾ ಒಂದ ಅಣ್ಣ ವಿಷಯಾಂತರ ಮಾಡಿ ನನ್ನನ್ನು ತಣ್ಣಗಾಗಿಸುವ ಯೋಚನೆ. ವಿಷಯ ಬಹಳ ಅಂತರದಲ್ಲಿ ಉಂಟು. ಏನು ತಲೆ ಹಿಡುಕರು ಅಲ್ಲ, ಮಿಕ್ಕವರು ಆಡಿದ್ದು ಅಂತ ಭಾವಿಸಿದ್ಯಾ? ಅಂತಹ ಸಾಮಾನ್ಯರ ವಿಷಯವನ್ನೆಲ್ಲ ಕೇಳಿ ಅದಕ್ಕೆ ತಲೆ ಆಡಿಸುವ ಬಲರಾಮ ಅಂತ ಭಾವಿಸಿದ್ರೆ ಮತ್ತೆ ಯಾರು ಹೇಳಿದ್ರು? ಯಾರು ಅಂತ ಬೇಡ. ಮಣಿಯ
ಅಣ್ಣ, ಸಾಮಾನ್ಯರ ಮಾತಿಗೆಲ್ಲ ತಲೆದೂಗುವವನಲ್ಲ ಬಲಭದ್ರ. ಮತ್ತೆ ನಿನ್ನಂತಹ ಎತ್ತರದಲ್ಲಿ ಕೂತವರು ಸಾಮಾನ್ಯರ ಮಾತಿಗೆ ತಲೆದೂಗಿದ್ರೆ ಅವರು ಅಸಾಮಾನ್ಯರಾಗುವುದಿಲ್ಲ. ನಮ್ಮವರ ಬಗೆಗಾಗಿ ಅಪವಾದ ಬಂದರೂ ಅದನ್ನು ಪರಾಮರ್ಶಿಸಬೇಕಾದದ್ದು ನನ್ನ ಕರ್ತವ್ಯ. ಹೌದೇ ಹೌದು. ರಾಜನೀತಿಯನ್ನು ನೀನು ಬಲ್ಲವನಿ, ನಿನ್ನಷ್ಟು ತಂತ್ರಗಾರಿಕೆಯನ್ನರಿತವ ನಾನಲ್ಲ. ಹಾಗೆ ಅಂತ ರಾಜನೀತಿಯನ್ನು ನಿನ್ನಷ್ಟು ನಾನು ಕಲೀಲಿಲ್ಲ. ಆದರೆ ಅದರ ಸೂಕ್ಷ್ಮಾವಲೋಕನವನ್ನು ಮಾಡುವುದರಲ್ಲಿ ನೀನು ಸೂಕ್ಷ್ಮಮತಿ ಎನ್ನುವುದನ್ನು ನಾ ಚೆನ್ನಾಗಿ ಬಲ್ಲವನೇ. ನಿನಗೆ ಗೊತ್ತಿರುವುದರಿಂದ ನಾನು ಅದನ್ನು ಹೇಳಬೇಕು ಅಂತಿಲ್ಲ. ಈ ಕಾಲಕ್ಕಾಗುವಾಗ ಒಬ್ಬ ಸಾಮಾನ್ಯ ಹೇಳುವುದಾದರೆ ವಿಷಯ ಬೇರೆ, ನಂಬಲರ್ಹ ಮೂಲದಿಂದಲೇ ಬಂದ ವಿಷಯವಿದು. ಮೂಲದಿಂದಲೇ ಬಂತ? ಯಾವ ಮೂಲವೋ? ಯಾವ ಮೂಲ ನೀನು ಕೇಳಬೇಡ. ಆಯ್ತು, ನಾ ಕೇಳುವುದಿಲ್ಲ, ನೀನೇ ಹೇಳು. ಹೇಗೆ ಹೇಳಿದವರನ್ನು ನಿನ್ನನ್ನು ನಂಬಲಿಕ್ಕೆ ಸಾಧ್ಯ ಇಲ್ಲ. ಕೆಲವು ಸಲ ನಾವು ಹೇಳಿದವರ ವಿಷಯವನ್ನು ಬಹಿರಂಗಪಡಿಸುವುದಿಲ್ಲ ಅಂತ ಪ್ರಕಟಪಡಿಸುವುದು, ಆವಾಗ ಅದ್ರ ಬಂದು ಹೇಳ್ತಾರಲ್ಲ. ಆದ್ದರಿಂದ ಇದೀಗ ಹಾಗೆ ಹೇಳಿದವನಿಗೂ ತನ್ನ ಹೆಸರು ಹೊರಗೆ ಬರ್ಲಿಕ್ಕಿಲ್ಲ ಅಂತ ಒಂದು ವಿಶ್ವಾಸ ಇದ್ದದ್ರಿಂದ ಹೇಳಿದ್ದು. ಬರುವ ಕಾಲದಲ್ಲಿ ಬರ್ತದೆ ಅಲ್ಲಲ್ಲ. ಈಗ ಹೇಳಿದವನಿಗೆ ತನ್ನ ಹೆಸರು ಹೊರಗೆ ಬರಬಾರದು ಅಂತ ಇದ್ರೆ ಹೇಳುವುದರ ಬಗ್ಗೆ ಸಂಶಯ ಅಲ್ವಾ? ಅಲ್ಲ, ಕೇಳುವ ಬಗ್ಗೆ ಸಂಶಯ ಅಲ್ಲ, ಮತ್ತೆ ಹೇಳುವವನಿಗೆ ನಿನ್ನ ಮೇಲೆ ಅಷ್ಟು ಅಭಿಮಾನ ಉಂಟು ಅಂತ. ನನ್ನ ಅಭಿಮಾನಿಯೇ ಬಂದು ನಿನ್ನಲ್ಲಿ ದೂರ ಹೇಳಿದ್ನ. ಅಯ್ಯೋ, ಕೆಲವು ಸಲ ಈ ಅಭಿಮಾನಿಗಳ ಕಥೆ ಎಂತದಪ್ಪ? ಕೆಲವು ಸಲ ಅಭಿಮಾನಿಗಳು ಹೇಗಿರುತ್ತಾರೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡ್ಯಾರು? ಈಗ ಹೇಳಿದವ ನನ್ನ ಅಭಿಮಾನಿ ಅಲ್ಲ, ನಿನ್ನ ಅಭಿಮಾನಿಯೇ ಅಲ್ಲ. ಹೌದು, ಅದು ಯಾರವ? ಅದು ಹೇಳಲಿಕ್ಕಾಗುವುದಿಲ್ಲ. ಸುಮ್ಮನೆ ನಾಳೆ ನಿನಗೊಬ್ಬ ಅಭಿಮಾನಿ ಇಲ್ಲ ಅಂತ ನಾ ಸಿದ್ಧ ಇಲ್ಲ. ಹಾಗಲ್ಲ. ಈಗ ನನ್ನ ಅಭಿಮಾನಿ ಎಂಬ ಸೋಗಿನಿಂದ ಬೇರೆ ಯಾರೋ ನನಗಾಗ ನಾವು ಬಂದು ಹೇಳಿದ್ದು ಅಂತಾದ್ರೆ ಅಂತಹ ಅಭಿಮಾನಿಯನ್ನು ನಾವು ಒಪ್ಪುವವನೇ ಅಲ್ಲ. ಮತ್ತೆ ಇದೆಂತ ಅಭಿಮಾನಿಯಪ್ಪ? ಅರ್ಥಪೂರ್ಣವಾಗಿ ನಿನ್ನನ್ನು ಅರ್ಥೈಸಿಕೊಳ್ಳಬಲ್ಲಂತಹ ಒಬ್ಬ ಶ್ರೇಷ್ಠನಿಂದಲೇ ತಿಳಿದ ವಿಷಯ. ಈಗ ನನ್ನನ್ನು ಅರ್ಥವಿಸಿಕೊಂಡ ಶ್ರೇಷ್ಠ ಹೀಗೆ ಯಾಕೆ ಹೇಳಿದ? ಹೇಳುವ ಕಾಲಕ್ಕೆ ಹೇಳ್ತೇನೋ ನಿನಗೆ ಅದ್ಯಾಕೆ? ನಾನು ವಿಚಾರಣೆಗೆ ನಿನ್ನನ್ನು ನಿಲ್ಲಿಸಿದ್ದು. ಹೌದು, ವಿಚಾರಣೆ ಮಾಡುವಾಗ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಒಂದು ಸಾಕ್ಷಿ ಆದರೂ ಬೇಡ. ಅವನೇ ಅಲ್ವಾ ಸಾಕ್ಷಿಗೆ ಹೇಳಿ ನಾವು ಸಾಕ್ಷಿ ನಿನ್ನಿಂದಲೇ ಪಡೆಯುವುದಕ್ಕೆ ಹೇಳಿದವ ಸಾಕ್ಷಿ ಆಗಬೇಡ್ವಾ? ಹೇಳಿದವನ ಸಾಕ್ಷಿ ಅಗತ್ಯ ಇಲ್ಲ, ನಿಲ್ಲಿಸುವುದಿತ್ತಲ್ಲ. ಸಾಕ್ಷಿ ಅವ ಕೊಟ್ಟು ಹೋಗಿದ್ದಾನೆ. ಉಂಟು. ಓಹೋ, ಇದೀಗ ನ್ಯಾಯಪೀಠಕ್ಕೆ ಬೇರೆ ಒಂದು ಸಾಕ್ಷಿ ಕೊಡುವ ಪದ್ಧತಿ ಉಂಟಾ? ಸಾಕ್ಷಿಯನ್ನು ನಿನ್ನಿಂದ ಹೊರ ತೆಗೆಸುವುದು. ಅವ ಕೊಟ್ಟದ್ದೆಂತದ್ದು ಅಂತ? ಅವ ಕೊಟ್ಟದ್ದನ್ನು ಕೇಳ್ತೇನೆ ನಿನ್ನಲ್ಲಿ. ಈಗ ನೀ ಹೇಳು, ನೀ ಹೇಳು ಅದು ಹೌದಾ ಅಲ್ವ ಅಂತ. ನೀ ಸತ್ರಾಜಿತನಿಗೆ ಹೋಗಿದ್ದೀಯಾ? ಈಗ ದ್ವಾರಾವತಿಯಲ್ಲಿ ನ್ಯಾಯ ಸಂಹಿತೆಯೇ ಬದಲಾಗಿ ಹೋಗಿದೆ. ನ್ಯಾಯ ಸಂಹಿತೆ, ಬಲರಾಮನ ನ್ಯಾಯ ಸಂಹಿತೆ, ಅದೇ ಕ್ಷೇತ್ರವೇ ಬದಲು. ಕೆಲವು ಸಲ ನ್ಯಾಯ ವ್ಯವಸ್ಥೆಯನ್ನು ಬದಲಾಯಿಸಲಾಗುವುದು. ಈ ಸಲ ಒಂದೊಂದಲ್ಲ, ಮೂರು ಬದಲಾವಣೆ ಆಗುತ್ತದೆ. ಅದು ವಿಚಾರಣೆಯಲ್ಲಿ ವ್ಯಕ್ತ ಆಗುತ್ತದೆ. ಹೇಳಲಿಕ್ಕಿಲ್ಲ ಮೊದಲೇ, ಹೇಳಲಿಕ್ಕಿಲ್ಲ ಅದು. ಅದು ಒಮ್ಮೊಮ್ಮೆ ನಡುರಾತ್ರಿಯಲ್ಲೇ ಆಗುವುದು. ಆಯ್ತಪ್ಪ, ಈಗ ನೀ ಹೇಳದೇ ಇದ್ದದ್ದು ನನಗೆ ಗೊತ್ತಾಗ್ತದೆ ಅಂತ ಆದ್ರೆ ನಿನಗೆ ಹೇಳಬಹುದಲ್ಲ? ನಾ ಕೇಳಿದ್ದಕ್ಕೆ ಉತ್ತರ ಕೊಡು. ಅದಾಯ್ತು. ನೀ ಹೋದೆಯ ಇದು ಬೃಂದಾವನಪುರಕ್ಕೆ? ಹೌದು. ಅಲ್ಲಿ ಸತ್ರಾಜಿತನಲ್ಲಿ ಮಣಿಯನ್ನು ಕೇಳಿದೆಯಾ? ಹೌದು. ನೀ ಇಷ್ಟರವರೆಗೆ ಈಗ ಮಣಿಯನ್ನು ಕೇಳಿದ್ಯಾಕೆ? ಒಂದು, ನನ್ನ ಒಬ್ಬ ರಾಜಪೀಠದಲ್ಲಿ ನಾನಿದ್ದೇನೆ, ನೀನೇ ಹೇಳಿದ ವಿಷಯ. ಹೌದೌದೌದು. ಏನಾದ್ರೂ ಬೇಕಿದ್ರೆ ಅದು ನಿನಗೆ, ನನಗೆ ದಾರಿದ್ರ್ಯ ಇಲ್ಲ ಅಂತ. ನನಗೆ ಬೇಕಾದ್ದನ್ನು ತರುವಾಗ ನನ್ನಲ್ಲಿ ಕೇಳಬೇಕೋ ಬೇಡವಾ? ಅದು ಕೇಳಿದ್ರೆ ಒಳ್ಳೇದು ಅಲ್ವಾ? ಮತ್ತೆ ತನ್ನ ಮೇಲೆ ಇದು ಬೇಡ ಅಂತ ಹೇಳಿದ್ರೆ ಎಂತ ಮಾಡೋದು ಅಲ್ವಾ? ಆದ್ದರಿಂದ ನನ್ನಲ್ಲಿ ಕೇಳದೆ ಹೋದದ್ದು ಯಾಕೆ? ನೀ ರಾಜಪೀಠಕ್ಕೆ ಗೌರವ ಕೊಡುವ ಹೌದು ಅಂತಾದ್ರೆ ಸತ್ರಾಜಿತನಲ್ಲಿ ಮಣಿಯನ್ನು ಕೇಳುವಂತ ಅಗತ್ಯ ನಿನಗೆ ಕಿತ್ತು. ಮಾತ್ರ ಅಲ್ಲ, ಮಣಿ ಕೊಡ್ಲಿಲ್ಲ ಎಂದ ಮಾತ್ರಕ್ಕೆ ನೀ ಅದನ್ನು ಯಾಕೆ ಪಡೆಯುವ ಪ್ರಯತ್ನ ಮಾಡಿದೆ? ಯಾರಿಗಾಗಿ ಇದನ್ನು ಕೇಳಿದೆ? ಇದೆಲ್ಲಕ್ಕೂ ಉತ್ತರ ಕೊಡುವುದರ ಜೊತೆಯಲ್ಲಿ ಮಣಿ ಎಲ್ಲಿ ಉಂಟು ಇಷ್ಟಕ್ಕೆ ಉತ್ತರ ಕೊಡು. ಈಗ ಮಣಿ ಎಲ್ಲಿ ಉಂಟು ಅಂತ ಗೊತ್ತಿದ್ರೆ ಮತ್ತೆ ಉಳಿದದಕ್ಕೆಲ್ಲ ಉತ್ತರ ಕೊಡಬೇಕಾ?
ಅಲ್ಲ ಇದು ಇಷ್ಟೆಲ್ಲ ಕೊಟ್ಟು ಉತ್ತರ ಮತ್ತೆ ಹಾಗಲ್ಲ, ಆ. ಮಣಿ ಎಲ್ಲಿ ಉಂಟು ಅಂತ ಗೊತ್ತಿದ್ದವನಿಗೆ ಆ. ಮೊದಲು ಅದನ್ನೇ ತಂದು ಕೊಡ್ಲಿಕ್ಕಾಗೋದು. ಮಣ್ಣಿ ತಂದು ಕೊಟ್ಟುವುದಲ್ಲ, ಹಾ. ಮಣ್ಣಿ ನಿನ್ನಲ್ಲಿ ಉಂಟು ಅಂತಾದ್ರೆ ತರುವಲ್ಲಿ ನಿನ್ನ ಯತ್ನದ ಹಾದಿಗಳೇನು ಅಂತ ಗೊತ್ತಾಗಬೇಕು. ಈಗ ಹೇಗೆ ಒಂದು ಮಣಿಯನ್ನು ಹೇಗೆ ತರುವುದು ಎನ್ನುವುದು ನಿನ್ಗೆ ಗೊತ್ತಾಗಬೇಕು. ನನಗೆ ಗೊತ್ತಾಗಬೇಕು. ಅದ್ಯಾಕೆ? ಅದು ನಿನ್ನ ವಿಚಾರಣೆಗೆ. ಅಲ್ಲಲ್ಲ, ಅದಕ್ಕಲ್ಲ. ಈಗ ಒಬ್ಬ ಕದ್ದವನಲ್ಲಿ ಆ. ನೀನು ಹೇಗೆ ನಿನಗೆ ಕದ್ದೆ? ಶಿಕ್ಷೆಯ ಪ್ರಮಾಣವನ್ನು ವಿಧಿಸುವಾಗ ನಾವು ನೋಡಬೇಕು. ಅದು ಗೊತ್ತಾಯ್ತು. ಹೇಗೆ ತಂದಿದ್ದಿ, ಯಾಕೆ ತಂದಿದ್ದಿ. ಒಬ್ಬ ಕದ್ದವನ ಹತ್ರ ಆ. ನೀನು ಕದ್ದ ವಿಧಾನವೇನು ತಿಳಿಸಿಕೊಡುವಂತ ಪುನರಭಿನಯ ಮಾಡ್ಲಿಕ್ಕೆ ಹೇಳಿದ್ರೆ ಆ. ಈ ನ್ಯಾಯಪೀಠಕ್ಕೂ ಅದರಲ್ಲಿ ಒಂದು ಆಸಕ್ತಿ ಉಂಟು ಅಂತ ಆಗುದಿಲ್ಲ. ಖಂಡಿತ ಉಂಟು. ಯಾಕೆ? ಕಳ್ಳತನವು ಒಂದು ವಿದ್ಯೆ. ಹೌದು. ಆ ವಿದ್ಯೆಯಲ್ಲಿ ಅವನ ಸಿದ್ಧಿ ಎಷ್ಟುಂಟು ಅಂತ ನಮಗೆ ಗೊತ್ತಾಗಬೇಕು. ಈಗ ನನ್ನ ಮತ್ತೆ ವಿದ್ಯಾರ್ಥಿ ಇನ್ನೊಬ್ಬ ಕಳ್ಳನನ್ನು ಹಿಡಿಲಿಕ್ಕೆ ದಾರಿ ಅದು. ಅಲ್ಲ, ಇದೆ ಆ. ಅದೇ ಅಪಾಯ ಹೇಳಿದ್ದು ನಾನು. ಆ ಯಾಕೆ ಗೊತ್ತಾ? ಈ ವಿಧಾನದಿಂದ ಒಬ್ಬ ಕದ್ದದ ವಿಧಾನ ಏನು, ಅವನನ್ನು ಹಿಡಿದ ವಿಧಾನ ಏನು ಅಂತ ಅದನ್ನು ಶೋಧನೆ ಮಾಡಿದವ, ಊರಿಡೀ ಪ್ರಚಾರ ಮಾಡಿದ. ಮತ್ತೊಬ್ಬ ಕಳ್ಳ ಆ ವಿಧಾನವನ್ನು ಅನುಸರಿಸುವುದಿಲ್ವಲ್ಲ. ಈಗ ಅದನ್ನು ಗುಟ್ಟಿನಲ್ಲಿಟ್ರೆ ಇಟ್ರೆ ಹೊಸ ಕಳ್ಳನಿಗೆ ಹಳೆಯ ವಿಧಾನವೇ ಆಗ್ತದೆ, ಆಗ ಹಿಡಿಲಿಕ್ಕೆ ಸುಲಭ. ಇದು ವ್ಯತಿರೇಕ ಆಗೋದಿಲ್ಲ ಅಲ್ಲ. ನಿನ್ನ ವಿಚಾರಣೆ ದಾರಿ ತಪ್ಪಿಸುವುದಲ್ಲ, ನಾನು ಕೇಳಿದ್ದಷ್ಟೇ. ಇದು ನನಗೆ ಸಂಶಯ ಉಂಟು ನಿನ್ನಲ್ಲಿ. ಎಂತದ್ದು? ನೀನು ನನ್ನನ್ನು ಬೇರೆ ಹಾದಿಗೆ ಕೊಂಡು ಹೋಗುತ್ತೀಯ ಅಂತ. ನಾನು ಸಾಧ್ಯ ಆದ್ರೆ ನಿನ್ನ ದಾರಿಯಲ್ಲಿ ಬರುವುದು. ನಿನ್ನಲ್ಲಿ ಸತ್ಯ ಇದ್ರೆ ಇದು ಧರ್ಮಪೀಠ ಅಂತ ನೀವು ಒಪ್ಪುವುದಿದ್ರೆ ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಹೌದು, ನನ್ನನ್ನು ತಿದ್ದಲಿಕ್ಕೆ ಬರಬೇಡ. ಈಗ ಮೊದಲನೇ ಪ್ರಶ್ನೆ ಎಂತದ್ದು? ಏಕೆ ಸತ್ರ ಮಣಿ ಶಮಂತಕವನ್ನು ಕೇಳುವುದಕ್ಕೆ ಹೋದೆಯೋ ಅಲ್ವ? ಮಣಿಯ ಸತ್ರಾಜಿತನೊಳೆಯತಕ್ಕೆ ತನಗೆ ಕೊಡಬೇಕೆನ್ನುತ್ತ ಕೇಳಿದ್ದ. ಹೌದು ಹೌದು, ಕೇಳಿದ್ದೌದು. ಇಲ್ಲ, ಸುಳ್ಳು ಹೇಳುದು ಯಾಕೆ? ಹೌದು, ಕೇಳಿದ್ದೌದು. ಈಗ ಯಾರಿಗಾಗಿ ಕೇಳಿದೆ? ಅದು ಅಷ್ಟು ಗೊತ್ತುಂಟು ನಿನಗೆ. ನಿನಗೆ ಸುಮ್ಮನೆ ಗೊತ್ತಿದ್ದು ಕೇಳೋದು. ಎಂತದ? ಯಾರಿಗಾಗಿ ಕೇಳಿದೆ ಅಂದ್ರೆ ನಿನಗಾಗಿ ಅಲ್ಲ ಅಂತ ಆಯ್ತಲ್ಲ. ಹೌದು, ನನಗಾಗಿ ಅಲ್ಲ ಅಂತಂದ್ರೆ ಮತ್ತೆ ಯಾರಿಗೆ? ನಿನ್ನ ಕುಟುಂಬದವರಿಗ? ಹೌದು, ನಮ್ಮ ಕುಟುಂಬದ ಹಿರಿಯರಿಗಾಗಿ. ಪರಮ ಪಾವನ ರತ್ನವಿದನು ಅವರಿಗೆ ಯದುವರ ಉಗ್ರ ಸೇನಾಖ್ಯಗೆ ತಾನೋ ಪರಮ ಪಾವನ ಯದುವರ ಉಗ್ರ ಸೇನಾಖ್ಯಗಿ ತಾನೋ ಹರುಷದೊಳಿವರಿ ಕೇಳಿ ಇವರೇ ಕೇಳಿ ಲೋಭದೊಳಾತ ಕರುಣಿಸದೆ ತಾನಿರಿಸಿಕೊಂಡಿಗ ಮುಂದನ ಸ್ಥಿತಿಯ ಹರಿಗೆ ಅಗ್ರಜ ಹರುಷದೊಳಿವರೆ ಕೇಳ್ದೆ ಲೋಭದೊಳಾತ ಕರುಣಿಸದೆ ತಾನಿರಿಸಿಕೊಂಡಿಗೆ ಮುಂದನ ಸ್ಥಿತಿಯನ್ನ ತಿಳಿಯನು ಅಗ್ರಜ ಪರಮ ಪಾವನ ರತ್ನವಿದನು ಅಣ್ಣ, ತಮ್ಮ, ನಿನ್ನ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡ್ತೇನೆ. ಅದಕ್ಕಿಂತ ಮೊದಲು ನಿನಗೆ ಗೊತ್ತುಂಟೋ ಅಂತ ನನಗೆ ಗೊತ್ತಿಲ್ಲ, ಆದ ಕಾರಣ ಕೇಳುವುದು. ಸತ್ರಾಜಿತ ಈ ಸ್ಯಮಂತಕ ಮಣಿಯನ್ನು ಸಂಪಾದನೆ ಮಾಡಿದ್ದು ನಿನಗೆ ಗೊತ್ತಾಗಿದೆ. ಯಾವಾಗ? ಕೆಲವು ಸಮಯದ ಅಲ್ಲಲ್ಲ, ಸಂಪಾದನೆ ಮಾಡಿದ ಮೇಲೆ ಗೊತ್ತಾದ್ದಲ್ಲ. ನಿನಗೆ ಗೊತ್ತಾದ ಅವ ಬಂದು ಹೇಳಿದ್ದ ಅಲ್ಲ. ನಾವು ವರ್ತಮಾನವನ್ನು ಕೇಳಿ ಬಲ್ಲವರು. ಆ ಮಣಿಯ ವಿಶೇಷತೆ ಏನು ಅಂತಲೂ ಗೊತ್ತುಂಟಾ? ಗೊತ್ತಿದೆ. ಏನು ವಿಶೇಷ?
ದಿನವೊಂದಕ್ಕೆ 8 ಬಾರ ಹೊನ್ನು ಕೊಡುವ ಶಮಂತಕ ರತ್ನ. ಅಂದರೆ ಆಳುವ ಪ್ರಭು ನೀನು. ನಿನ್ನ ಪ್ರಜಾವರ್ಗದಲ್ಲಿಯೋ ಸಾಮಂತ ವರ್ಗದಲ್ಲಿಯೋ ಯಾರು ಎಷ್ಟು ಸಂಪಾದನೆ ಮಾಡಿದ್ರು ಎನ್ನುವ ಒಂದು ಲೆಕ್ಕ ನಿನಗೆ ಮುಟ್ಟಬೇಕೋ ಬೇಡ? ಮುಟ್ಟಬೇಕು. ಇಲ್ಲದಿದ್ರೆ ಏನಾಗ್ತದೆ, ಯಾರಿಗೆ ಎಷ್ಟು ಸಂಪಾದನೆ ಉಂಟು ಅಂತ ಅರಸನಿಗೆ ಗೊತ್ತಿಲ್ಲದೆ ಹೋದ್ರೆ ಅವರ ಕರಭಾರವನ್ನು ನೀನು ನಿರ್ಣಯ ಮಾಡ್ಲಿಕ್ಕೆ ಆಗೋದಿಲ್ಲ. ಈಗ ಅಲ್ಲ ವಿಷಯ ಸರಿಯೇ ಅಲ್ಲ, ಅದನ್ನು ಕೇಳಬೇಕಾದದ್ದು ದ್ವಾರಾವತಿಯಲ್ಲ ಮಥುರೆ ಅಲ್ಲ. ಇರ್ಲಿ, ಈಗ ಅದು ಮೊದಲು ಗೊತ್ತಾಗಬೇಕಾದ್ದು ನಿನಗಲ್ವಾ? ನಿನಗೆ ಗೊತ್ತಾಗ್ಲಿಲ್ಲಲ್ಲ, ನಮಗೆ ಗೊತ್ತಾಗಲಿಲ್ಲ, ಅಗತ್ಯ ಇಲ್ಲ. ಅವ ಸುಳ್ಳು, ಅವ ಮುಚ್ಚಿಟ್ಟಲ್ಲ ಅದನ್ನು. ದಿನಕ್ಕೆ 8 ತೂಕ ಹೊನ್ನು ಕೊಡುವ ಮಣಿಯ ಸಂಪಾದನೆ ಮಾಡಿದ್ದೇನೆ ಎನ್ನುವುದನ್ನು ಮುಚ್ಚಿಟ್ಟಲ್ಲ ಅವ. ಮುಚ್ಚಿಟ್ಟದಕ್ಕೆ ಏನು ಸಮಸ್ಯೆ ಆಯ್ತು? ಪ್ರಭುತ್ವಕ್ಕೆ ವಿರೋಧ ಅಲ್ವಾ? ಬಿಡು. ಈಗ ಅವ ಮಾಡಿದ ದುರ್ಬುದ್ಧಿಯನ್ನೆಲ್ಲ ಬಿಡು ಅಂತ ನೀನು ಹೇಳೋದು. ಈಗ ಅದನ್ನು ವಿಚಾರಿಸುವುದಕ್ಕೆ ನಮ್ಮಲ್ಲಿಗೆ ವಿಷಯ ಮುಟ್ಟುವಲ್ಲಿವರೆಗೆ ನಾ ಇದ್ದೆ, ನೀ ಯಾಕೆ ಹೋದದ್ದು? ನಾನು ಅದಕ್ಕೆ ವಿಚಾರಣೆ ಮಾಡ್ಲಿಕ್ಕೆ ಹೋದಲ್ಲ. ನಾನು ನಿನ್ನಲ್ಲಿ ಕೇಳಿದ್ದಿ ಸತ್ರಾಜಿತನ ಬಗ್ಗೆ ಬಹಳ ಸದಭಿಪ್ರಾಯದಿಂದ, ಅವ ಅತ್ಯಂತ ಶ್ರೇಷ್ಠ ಎಂಬ ನೆಲೆಯಿಂದ ನಿನ್ನ ವ್ಯವಹಾರವ, ಅವ ಕಳ್ಳ ಅಂತ ಗೊತ್ತುಂಟ. ಅವ ಅಲ್ಪನೆ ಬಿಡು, ಅದು ವಿಷಯ ಅಲ್ಲ. ಈಗ ದೇವರ ಕೋಣೆಯಲ್ಲಿ ಇರಬೇಕಾದ ಮಣಿಯನ್ನು ತಮ್ಮನ ಕೊರಳಿಗೆ ಹಾಕಿ ಕಳಿಸ್ತಾನಂತಾದ್ರೆ ಅವ ಅಲ್ಪನೆ. ಆದ್ರೆ ಅಲ್ಪರ ಜೊತೆಯಲ್ಲಿ ನಾವು ಅಲ್ಪರಾಗುವುದೇನೋ ನೋಡುದು, ನಾವು ದೊಡ್ಡವರಾಗಬೇಕು. ಅದು ವಿಷಯ. ದೊಡ್ಡವರಾಗಬೇಕು ಅಂತಂದ್ರೆ ಹೇಗೆ? ತಲೆ ತೆಗೀಬೇಕು. ಅಲ್ಲಪ್ಪ, ಮತ್ತೆ ಅವರ ಅಲ್ಪತನವನ್ನು ವಿಚಾರಿಸಬೇಡುವ? ಅಲ್ಲ, ನಾ ಕೇಳಿ ವಿಚಾರಿಸುವುದಕ್ಕೆ ನೀನು ನಾನು ಅಂತ ಗೊತ್ತಿದ್ದು ನನ್ನಲ್ಲಿ ಕೇಳದೆ ಯಾಕೆ ಹೋದೆ? ಅಲ್ಲ, ನೀನು ಅದನ್ನು ವಿಚಾರಿಸಲಿಲ್ಲ ಯಾಕೆ ಅಂತ ನನಗೆ ಗೊತ್ತಾಗಲಿಲ್ಲ. ಅಗತ್ಯ ಇಲ್ಲ, ನಾವು ಅಗತ್ಯ ಬಂದಾಗ ಮಾತ್ರ ವಿಚಾರಿಸ್ತೇವೆ. ಅದು ಸರಿಯೇ. ಈಗ ಅವನ ತಮ್ಮ ಈ ಮಣಿಯನ್ನು ಹೊತ್ತುಕೊಂಡು ಹೋದ, ಬರಲಿಲ್ಲ. ಸತ್ತಿದ್ದಾನೆ ಎನ್ನುವುದು ನಿರ್ಣಯವ? ಕೊಂದವನಿಗೆ ಗೊತ್ತಿಲ್ವಾ? ಕೊಂದವನಿಗೆ ಗೊತ್ತಿದ್ದೀತು, ಮತ್ತೆ ಅವನಲ್ಲಿ ಕೇಳಬೇಡುವ? ನಿನ್ನಲ್ಲೇ ಕೇಳುವುದು. ನಾನು ಕೊಂದವ ಎಂಬ ಭಾವನೆ ಈಗ ಅದು ನಿರ್ಣಯ ಆಗಲಿಲ್ಲಲ್ಲ. ಆರೋಪಿಯ ಸ್ಥಾನದಲ್ಲಿ ನಿಲ್ಲಿಸಿದ್ದೇನೆ. ಆರೋಪಿ ಅಪರಾಧಿ ಅಲ್ಲ. ಈಗ ಅವ ಸತ್ತಿದ್ದಾನೆ ಎಂಬುದಕ್ಕೆ ಆಧಾರ ಎಂತದ್ದು ಅಂತ ನನ್ನ ಪ್ರಶ್ನೆ ಇರುವುದು. ಸತ್ತಿದ್ದಾನೆ ಅಂತ ನಿರ್ಣಯ ಇಲ್ಲ. ಅವ ಅಷ್ಟು ಬೆಲೆ ಬಾಳುವ ಮಣಿಯನ್ನು ಅಣ್ಣನ ಕೈಯಿಂದ ತೆಕ್ಕೊಂಡು ಹೋದವ, ಹಿಂದೆ ಬಾರದೆ ಇದ್ದದ್ದಕ್ಕೆ ಅವನದ್ದೇ ಕಾರಣ ಇದ್ದೀತು, ನಮ್ಗೆ ಗೊತ್ತುಂಟ. ಈಗ ನಮಗೆ ಬಂದ ವರ್ತಮಾನ ಹರಿಕೊಂದ ಅಂತ, ನೀ ಕೊಂದಿದ್ದಿ ಅಂತ ಬಂದಿದೆ. ಹರಿಕೊಂದ ಅಂದ್ರೆ ನಾನು ಕೊಂದದ್ದು. ನೀ ಅಲ್ಲಿಗೆ ಹೋದದ್ದರಿಂದ ಅಲ್ವಾ ವಿಷಯ ಸತ್ಯ ಆದದ್ದು? ಅಲ್ಲ, ಅಲ್ಲಿಗೆ ಬರ್ತೇನೆ. ಈಗ ನೀನು ಇಷ್ಟರವರೆಗೆ ಒಂದು ಸಿಕ್ಕಿದ್ದನ್ನು ಬಿಟ್ಟದ್ದುಂಟ? ಸಿಕ್ಕಿದ್ದನ್ನು ಯಾರು ಬಿಡ್ತಾರೆ? ಅಲ್ಲಿಗೆ ಬಾ. ಅಲ್ಲ, ಸಿಕ್ಕಿದ್ದನ್ನು ಯಾರು ಬಿಡ್ತಾರೆ? ಇದು ಸಿಕ್ಕಲಿಲ್ಲ ಅಂತ, ಇದು ಸಿಗಲಿಲ್ಲ. ಸಿಕ್ಕದೆ ನೀನ್ ನೋಡಿದ್ದು ಹೌದಾ, ಕೇಳಿದ್ದು ಹೌದಾ? ಅವ ಸಂಪಾದನೆ ಮಾಡಿದ್ದು ನನಗೆ ಗೊತ್ತಾಯ್ತು, ನಿನಗೆ ಗೊತ್ತಾಗಲಿಲ್ಲ ಅಂತಲೂ ನನಗೆ ಗೊತ್ತಾಯ್ತು. ಹಾಗ ಅವನದು ವಿಚಾರಿಸುವ ಅಂತಲೇ ಹೋದ್. ವಿಚಾರಣೆ ಅಂದ್ರೆ ನಿನ್ನ ನೆಲೆಯಿಂದ ವಿಚಾರಣೆ ಅಲ್ಲ, ಇದು ಹೌದು ಅಂತ ಕೇಳುವ ಅಂತ ಹೋದ್ದು ನಾನು. ಅನ್ವೇಷಣೆ. ಹೌದು, ಹೋದೆ, ಕೇಳಿದೆ, ಹೌದು ಅಂತ ಹೇಳಿದೆ. ನೋಡುವ ಅಂತ ಹೇಳಿದೆ, ನೋಡ್ಲಿಕ್ಕೆ ಕೊಡುವುದಿಲ್ಲ ಹೇಳಿದ. ಅವನಿಗೆ ನಿನ್ನ ಗುಣ ಗೊತ್ತುಂಟು ಅಲ್ಲ, ನಮಗವನ ಗುಣ ಗೊತ್ತಾಯ್ತಲ್ಲ. ಈಗ ತಾನು ಸಂಪಾದನೆ ಮಾಡಿದ್ದನ್ನು ಲೋಕಕ್ಕೆ ತೋರಿಸುವುದಿಲ್ಲ ಅಂತ ಹೇಳುವ ಯಾರು? ಜಿಪುಣ. ಅಕ್ರಮ ಸಂಪಾದನೆ ಮಾಡಿದವ. ಜಿಪುಣನ ಹತ್ರ ಹೇಗೂ ಇಲ್ವೇ? ತಪಸ್ಸಿಗೆ ಸಿಕ್ಕಿದ ಫಲವು ಅದು ಅಕ್ರಮ ಹೇಗಾಗುತ್ತದೆ? ಹಾಗಾದ್ರೆ ತೋರಿಸಬಹುದಿತ್ತಲ್ಲ. ನಿನಗೆ ತೋರಿಸಿದ್ರೆ ಅಪಾಯ ಉಂಟು ಅಂತ ಅಲ್ಲಿ ಗುಟ್ಟಿರುವುದು. ನಾನು ನನ್ನನ್ನು ನೋಡಿದ ಕೂಡಲೇ ಗೊತ್ತಾಗುದಿಲ್ಲ ನಿನ್ನ ತಮ್ಮ ಅಂತ. ಹೋಗಿ ಹೋಗಿ ಬರುವುದು ಕಳ್ಳನ ಅಣ್ಣ ಅಂತ ಹೇಳಲಿಕ್ಕೆ ಅಲ್ಲಲ್ಲ, ರಾಜನ ತಮ್ಮ ಬಂದು ಕೇಳಿದ, ತೋರಿಸಲಿಕ್ಕೆ ಉಪಾಯ ಇಲ್ಲ. ಯಾಕೆ? ಸಂಪಾದನೆ ಮಾಡಿದ್ದನ್ನು ಮುಚ್ಚಿಟ್ಟಿದ್ದಾನೆ. ಲೋಭದೋಳಾತ. ಇದನ್ನು ಗೊತ್ತಾದರೆ ತನಗೆ ಆಪತ್ತುಂಟು. ಅಥವಾ ಗೊತ್ತಾದರೆ ರಾಜನೇ ತಕೊಂಡು ಹೋದರೆ ತೋರಿಸುವುದಿಲ್ಲ ಅಂತ ಹೇಳಿ ನಾನು ಕೇಳಿದ್ದು ನನಗಲ್ಲ, ನಿನಗೂ ಅಲ್ಲ. ನಮ್ಮ ಅಜ್ಜ ಉಗ್ರಸೇನ ಭೂಪತಿಗಳು ಅವರಲ್ವ ಇದನ್ನು ಹೊಂದಿರಬೇಕಾದ್ದು? ಸತ್ಯ. ಆ ಮಣಿಯನ್ನು ಸಂಪಾದನೆ ಮಾಡುವಾಗ ಸತ್ರಾಜಿತನಿಗಿದ್ದ ಉದ್ದೇಶ ಏನು? ತನ್ನ ರಾಜ್ಯಕ್ಕೆ ಬಂದ ಬರಗಾಲವನ್ನು ನಿವಾರಿಸಿಕೊಳ್ಳಬೇಕು. ಸತ್ಯ. ಉಗ್ರಸೇನ ಭೂಪತಿಗಳಲ್ಲಿದ್ರೆ ಅವರು ಆಳುವ ಯಾವ ವಿಶಾಲವಾದ ಮಥುರೆಯ ಸಾಮ್ರಾಜ್ಯ ಉಂಟೋ ಅಲ್ಲೆಲ್ಲಿಯೂ ಬರಗಾಲ ಬರುವುದಕ್ಕಿಲ್ವಲ್ಲ, ಪ್ರಜಾಕ್ಷೇಮ ಸಾಧ್ಯ ಆಗುವುದಿಲ್ವ? ಇದನ್ನು ಮಾಡುವ, ತಕೊಂಡೋಗಿ ಅವರಿಗೆ ಒಪ್ಪಿಸುವ. ಯದುವರ ಉಗ್ರ ಸೇನಾಖ್ಯಗಾನು ಹರುಷದೊಳು ಈವರೆ ಕೊಡ್ತೀಯ ಅಂತ ಕೇಳಿದೆ, ಧಿಕ್ಕರಿಸಿದ. ಕೊಡುವುದಿಲ್ಲ ಅಂತ ಹೇಳಿದೆ. ಅಲ್ಲಿಗೆ ಮುಗಿಯಿತು. ಬಂದೆ. ಮತ್ತೆ ಏನಾಯ್ತು ಅಂತ ನನಗೆ ಗೊತ್ತಿಲ್ಲ, ನಾ ಬಂದೆ. ಏನು ನನಗೆ ಗೊತ್ತಿಲ್ಲ ಅಂತ
ಅಣ್ಣ, ಯದುವರ ಉಗ್ರಸೇನಾಖ್ಯನಿಗೆ ಬೇಕಾಗಿಯೇ ನಾ ಕೇಳುವುದಕ್ಕೆ ಹೋದೆ. ಹೌದು, ಯಾದವರೆಲ್ಲರ ಶ್ರೇಯಾಭಿವೃದ್ಧಿಯೇ ನನ್ನ ಲಕ್ಷ್ಯ. ಇತ್ತ ಕಡೆಯಿಂದ ದ್ವಾರಾವತಿಯಲ್ಲಿ ಬಲಭದ್ರ, ಅತ್ತ ಕಡೆಯಿಂದ ಮಥುರೆಯಲ್ಲಿ ಉಗ್ರಸೇನಾಖ್ಯರು. ಉಭಯರಲ್ಲಿಯೂ ಕೇಳದೆ ತನ್ನ ಸ್ವಯಂ ಚಿಂತನೆಯಿಂದಲೇ ನೀ ಅಲ್ಲಿಗೆ ಹೋದೆ. ಕೇಳಿದೆ, ಕೊಡುವುದಿಲ್ಲ ಅಂತ ಹೇಳಿದಾಗ ಹಿಂದೆ ಬಂದೆ. ನೀ ಕೇಳಿದ್ದನ್ನು ಯಾವ ಕಾಲಕ್ಕೂ ಪಡೆಯದೆ ಬಿಡುವವನಲ್ಲ ಅಂತ ನಾ ಬಲ್ಲೆ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವೇನೋ? ಏನು ಗೊತ್ತಿಲ್ಲ. ಲೋಕದಲ್ಲೇ ಹೇಳುವುದುಂಟು, ಜಾರ ಚೋರ ಹೇಳ್ತಾರೆ. ಜಾರ ಚೋರ ತ್ವಂಗಳು ನಿನ್ನಳು ಮಾರಿಹುದು. ಅದನ್ನು ಮುಂದುವರಿಸಿದರೆ ಲೋಕದಲ್ಲಿ ಹೇಳುವುದನ್ನೆಲ್ಲ ಸತ್ಯ ಅಂತ ಒಪ್ಪಲಿಕ್ಕಾದೀತ? ಅಲ್ಲ, ಈಗ ನಿನ್ನ ಬಗ್ಗೆ ಹೇಳೋದಿಲ್ವಾ? ನನ್ನ ಬಗ್ಗೆಯೂ ಹೇಳ್ತಾರೆ, ಆದ್ರೆ ಹೇಳುವುದನ್ನು ಅಲ್ಲ ಅಂತ ಸ್ಥಾಪಿಸುವ ಮಟ್ಟದಲ್ಲಿ ಈಗಲೂ ಪೀಠದಲ್ಲಿದ್ದೇನೆ ನಾನು. ಯಾದುಗಳು ಒಪ್ಪಿದ್ದಾರೆ. ಇಲ್ಲಿ ಒಮ್ಮೆ ನೋಡು, ಬಲಭದ್ರನಿಗೆ ಬಂದ ಅಪವಾದಕ್ಕಾಗಿ ಬಲಭದ್ರನ ಮುಖ ನೋಡದೆ ತಿರುಗಿಸ್ತಾ ಇಲ್ಲ. ಇಲ್ಲಿ ಇದ್ದವರೆಲ್ಲ ಮಾತಾಡಿಕೊಳ್ಳುವುದು ಅವರ ಕುಟುಂಬದ ವಿಷಯ ಅಲ್ಲ. ಬಲರಾಮನ ತಮ್ಮನಾಗಿ ಕೃಷ್ಣ ಹೀಗೆ ಮಾಡಿದನಲ್ಲ. ಹಾಗಿದ್ರೆ ನಿನ್ನ ಮುಖವನ್ನು ನೋಡದ ಸ್ಥಿತಿ ಬಲರಾಮನ ಸಭಾವಲಯದಲ್ಲಿ ಉಂಟಾಗಿದೆ ಅಂತ ಆದ್ರೆ ಇದಕ್ಕೆ ಕಾರಣ ಏನು? ನಿನ್ನ ವಿಷಯ ಅವರಿಗೂ ಗೊತ್ತುಂಟು ಅಂತ. ಗೊತ್ತುಂಟು, ನಮ್ಮವರೇ. ಹೋದೆ, ಕೇಳಿದೆ, ಕೊಡಲಿಲ್ಲ ಎಂದ ಮಾತ್ರಕ್ಕೆ ಹಿಂದೆ ಬಂದೆ. ತಿರುಗಿ ಬಂದದ್ದಲ್ಲ ನೀನು, ತಿರುಗಿ ಕೊಂದೆ. ಅವನು ಕಾಡಿಗೆ ಹೋದ, ಅಲ್ಲಿಗೆ ಹೋದೆ, ನೀ ಕೊಂದೆ. ಹೇಳಬೇಕಾದವರೇ ಅಂತ ಆಡಿದ್ದ ಅದನ್ನು ನಾನು. ಬಲರಾಮನಂತ ಎಲ್ಲ ಹೇಳುವುದಕ್ಕೆ ನಮಗೇನು ಸಮಸ್ಯೆ? ಈಗ ಹೇಳಿಕೆ ನಾರದರು ಹೇಳಿದ್ದು ಅಂತ ಹೇಳಲಿಕ್ಕಿಲ್ಲ ಅಂತ. ನಾರದರ ಅಲ್ಲ, ಹೇಳಿದ್ನ ಅಲ್ಲ, ಕೇಳಿದ್ ನಾನು. ನಾರದರ ಅಲ್ಲ, ಇದ್ದೆ ಹೇಳುವುದಕ್ಕೇನು ನಾರದರೇ? ನಾರದರಲ್ವ? ನಾರದರಂತವರೇ ಇವತ್ತು ಕೃಷ್ಣ ಅಪರಾಧಿ ಅಂತ ಹೇಳ್ತಾರೆ ಅಂತ ಆದ್ರೆ ಬಲರಾಮ ಏನು ಒಪ್ಪದೇ ಇರುವುದಕ್ಕೆ? ಹಾಗಾದ ಕಾರಣ ಈಗ ಹೇಳ್ತಾ ಇದ್ದೇನೆ, ನಿನ್ನಲ್ಲಿ ಅಂತ ಬುದ್ಧಿ ಇರುವುದರಿಂದಲೇ ಅದನ್ನು ನೀ ಮಾಡಿದೆ. ಹಾಗಾದ ನಾರದರು ಹೇಳುವಾಗ ನಾನು ಇಷ್ಟೆಲ್ಲ ಮಾಡಿದ್ದನ್ನು ನೋಡಿ ಹೇಳಿದ್ದ, ಕೇಳಿ ಹೇಳಿದ್ದ? ಲೋಕದಲ್ಲಿ ಕೇಳಿದ ಅಪವಾದ. ಅಂದರೆ ಅಣ್ಣ ತಮ್ಮಂದಿರು ಸತ್ರಾಜಿತನಲ್ಲಿ ಅವನಿಗೆ ಒಬ್ಬ ತಮ್ಮ ಇರ್ತಾ ಇದ್ರೆ ಅವ ಹೀಗೆ ಮಾಡ್ತಾ ಇದ್ದನು, ಕೇಳಿದನಂತೆ. ಮಾತ್ರ ಅಲ್ಲ, ನಮ್ಮ ಬಾಂಧವ್ಯವನ್ನೇ ಇವತ್ತು ತೆಗೆದ. ನಾನು ಅದನ್ನೆಲ್ಲೋ ಹೇಳಿದ್ದು. ಇದು ನಮ್ಮನ್ನು ತೆಗಿಲಿಕ್ಕೆ ಮಾಡಿದ ಉಪಾಯ. ನಮ್ಮನ್ನು ತೆಗಿಲಿಕ್ಕೆಲ್ಲ, ನನ್ನನ್ನು ತೆಗಿಲಿಕ್ಕೆ ನೀ ಮಾಡಿದ್ದು. ಬಲಭದ್ರನಿಗೆ ತುಂಬಾ ಹೆಸರುಂಟು ಈಗೀಗ. ಒಳ್ಳೆ ಆಳ್ವಿಕೆ ಮಾಡ್ತಾ ಇದ್ದಾನೆ. ಹೇಗಾದ್ರೂ ಈ ಒಳಗೆ ನಡೆಯೋ ಒಂದು ಕಾರ್ಯಕಾರಣ ಉಂಟಲ್ಲ, ಅದು ಹೇಳಲಿಕ್ಕೆ ಆಗುವುದಿಲ್ಲ. ನಮ್ಮೊಳಗೆ ಆದ ವ್ಯವಹಾರ ಇದು. ಬಲರಾಮನ ಕೀರ್ತಿಗೆ ಇವತ್ತು ಕಳಂಕ ತರುವ ಕೆಲಸವನ್ನು ನೀ ಮಾಡಿದ್ದಿ. ಬೇಡು, ಜಾಗ ಬಿಡ್ತೇನೆ, ಪೀಠ ಬಿಡ್ತೇನೆ. ಈ ಪೀಠ ಬೇಕಿದ್ರೆ ನನ್ನಲ್ಲಿ ಕೇಳಬಹುದಿತ್ತಲ್ಲ ನಿನಗೆ. ನಾ ಬಿಟ್ಟು ಕೊಡ್ತಾ ಇದ್ದೆ. ಇನ್ನು ಮುಂದಕ್ಕೆ ಯಾದವ ಪತಿ ಅವರು ಒಪ್ಪುದಿದ್ರೆ ನೀ ಆಗು, ನಮ್ಮ ಆಕ್ಷೇಪ ಇಲ್ಲ. ನನಗೆ ಇಲ್ಲ, ನಿಲ್ಲು. ನಿನಗೆ ಪೀಠ ಬಿಟ್ಟು ಎಲ್ಲಿಗೆ ಹೋಗ್ತಿ? ನಾನು ಬದರಿಕಾಶ್ರಮಕ್ಕೆ. ಅದ್ಯಾಕೆ? ತಪಸ್ಸು ಮಾಡ್ಲಿಕ್ಕೆ. ಅತ್ತಿಗೆ ಏನಂತ ಮಾಡೋದು? ಅತ್ತಿಗೆಯನ್ನು ಕರ್ಕೊಂಡು ಹೋಗುತ್ತೇನೆ. ಅತ್ತಿಗೆಯನ್ನು ಕರ್ಕೊಂಡು ಹೋಗುದಾದ್ರೆ ಎಷ್ಟು ಮಂದಿ ಋಷಿಗಳು ಗಂಡ ಹೆಂಡತಿ ಒಟ್ಟಿಗೆ ಇರುವುದಿಲ್ಲ? ಇರ್ತಾರಪ್ಪ. ಈಗ ಅತ್ತಿಗೆಯನ್ನು ಕರ್ಕೊಂಡ್ರೆ ಮತ್ತೆ ಬದರಿಕಾಶ್ರಮಕ್ಕೆ ಯಾಕೆ ಹೋಗುದು ಅಂತ ಕೇಳಿದ್ರು ನಾನು. ತಪಸ್ಸು ಮಾಡ್ಲಿಕ್ಕೆ. ಅಪವಾದ ಕೇಳಿ ಯಾಕೋ ನಾ ಬದುಕಬೇಕು? ಹೌದಪ್ಪ. ಈಗ ಅತ್ತಿಗೆ ಇದ್ರೆ ತಪಸ್ಸು ಮಾಡ್ಲಿಕ್ಕೆ ಆದೀತ? ಬಿಟ್ಟಾಳ? ಎಂತದ್ದು? ಅತ್ತಿಗೆ ಒಟ್ಟಿಗೆ ಇದ್ರೆ ತಪಸ್ಸು ಮಾಡ್ಲಿಕ್ಕೆ ಬಿಟ್ಟಾಳ? ನಾವು ಏನು ಮಾಡ್ತೇವೆ? ನನಗೆ ಒಂದೇ ಹೆಂಡತಿ ಇರುವುದು, ನಿನ್ನ ಹಾಗೆ ಕೆಲವು ಇಲ್ಲ. ಹಾಗಲ್ಲ ಕೇಳಿದ್ದು. ನಾವು ಏನೂ ಮಾಡ್ತೇವೆ ಅಂತಂದ್ರೆ ಅದಕ್ಕೆ ಬದರಿಕಾಶ್ರಮಕ್ಕೆ ಏನೇನು ಮಾಡುವವರು ಬದರಿಕಾಶ್ರಮಕ್ಕೆ ಹೋಗುದಾ? ಇಲ್ಲ, ನಾನು ನಿಲ್ಲುವುದಿಲ್ಲ ಕೃಷ್ಣ. ಅಪವಾದ ನನ್ನ ತಮ್ಮನಿಂದ ಇಂತಹದ್ದಾಗಿದೆ ಅಂತ ಆದ್ರೆ ಒಬ್ಬ ಪ್ರಭು ಪೀಠದಲ್ಲಿ ಕುಳಿತವ ನಾಳೆ ಸಮಾಜಕ್ಕೆ ಏನು ಉತ್ತರ ಕೊಡಲು? ಅರ್ಥ ಆಯ್ತು, ಅರ್ಥ ಆಯ್ತು. ನಿನ್ನ ಸಂಕಟ ಏನು ಅಂತ ನನಗೆ ಗೊತ್ತಾಯ್ತು. ನಾನು ಮಾಡಿದ್ದೇನೆ ಎನ್ನುವುದಕ್ಕಿಂತಲೂ ಈ ಕಳಂಕವನ್ನು ಹೊತ್ತಿರಬೇಕಲ್ಲ, ಇದಲ್ವ? ಬೇಡ ನನಗಿಂಥದ್ದು. ಈಗ ನಾನು ಮಾಡಲಿಲ್ಲ, ನಾವು ಒಪ್ಪುವುದಿಲ್ಲ. ನೀನು ಒಪ್ಪಬೇಕಾದ್ರೆ ನಾನೇನು ಮಾಡಬೇಕು? ನನಗೆ ಸರಿಯಾದಂತಹ ಸಾಕ್ಷಿಯೇ ಬೇಕು. ಈಗ ನಾರದರನ್ನು ಬರಲಿಕ್ಕೆ ಮಾಡಿ ನಾರದರ ಬಾಯಿಯಲ್ಲಿ ಇಲ್ಲ ಇದು ಸುಳ್ಳು ಅಂತ ಹೇಳಿಸಿದ್ರೆ ಆದೀತ?
ಬರೀಸಿ ಹೇಳಿಸು ನೋಡುವ. ಅಲ್ಲ ಅದು ಮಾಡಿ ಏನು ನಾನು ಅಲ್ಲ. ಆದೀತ ಹೇಳಿದ್ರು ಆ ನಾಲಗೆ ಮತ್ತೆ ತಿರುಗಿ ಹೇಳಿದ್ರೆ ನಾವು ಒಪ್ಪಲಾರೆ. ಅದಾಗೋದಿಲ್ಲ, ಅದು ಸಾಕ್ಷಿಯೇ ಅಲ್ಲ. ಹಾಗಾದ್ರೆ ಯಾವ ನಾಲಿಗೆ ಏನನ್ನು ಹೇಳ್ಬೇಕಾದ್ದು? ಈಗ ನನ್ನನ್ನು ವಿಚಾರಿಸುತ್ತಿರುವಾಗ ನಾನು ಆಡಿದ್ದನ್ನು ನೀನು ನಂಬುವುದಿಲ್ಲ, ಒಪ್ಪುವುದಿಲ್ಲ. ಹಾಗಾದ್ರೆ ನಾಲಿಗೆ ಮೇಲೆ ವಿಶ್ವಾಸ ಇಲ್ಲ ಅಂತ ಆಯ್ತು. ಇಲ್ವೇ? ಹಾಗಾದ್ರೆ ವಿಶ್ವಾಸ ಯಾವುದರ ಮೇಲೆ ಉಂಟೋ ಅದನ್ನೇ ಆಧಾರವಾಗಿಟ್ಟು ಹೇಳಿದ್ರೆ ಆದೀತ. ನೋಡೋಣ ಅಣ್ಣ. ಜನನಿ ಜನಕರಾಣೆ ಕೇಳುವ ನನಗೆ ಗೋಚರವಿಲ್ಲ ದುರುಳಕ ತಿಂಗಳಿಗೆ ಮನವ ಕುಡಿದಾಲೆಲ್ಲಿಗಾದರೂ ಎನಿಸಬೇಡ ಅನುವಾದ ಅಗ್ರಜಾಗ ಜನನಿ ಜನಕರಾಣೆ ಕೇಳು ಅಣ್ಣ ತಮ್ಮ, ನನಗೆ ಏನು ಗೊತ್ತಿದೆಯೋ ಅದನ್ನು ಸನ್ನಿಧಾನದಲ್ಲಿ ನಿವೇದಿಸಿಕೊಂಡಿದ್ದೇನೆ. ಅದರಿಂದ ಆಚೆಗೆ ನೀನು ಯಾವ ಆಪಾದನೆಯನ್ನು ನನ್ನ ಮೇಲೆ ಮಾಡ್ತಾ ಇದ್ದಿ, ಈ ಕುರಿತಾಗಿ ನಾನು ಮುಗ್ಧನಿದ್ದೇನೆ, ನಾನು ಮಾಡಿದವನಲ್ಲ. ಪ್ರಸನ್ನನ ವಿಚಾರವಾಗಲಿ ಆ ಮಣಿಯ ವಿಚಾರವಾಗಲಿ ನಾನು ತಿಳಿದವನಲ್ಲ. ನಾ ಒಪ್ಪುವುದಿಲ್ಲ. ಒಂದೇ ದಾರಿ ಇರುವುದು, ನೀನು ಯಾವುದನ್ನು ಸತ್ಯ ಅಂತ ಅಂಗೀಕರಿಸ್ತೀಯೋ ಆ ತಂದೆ ತಾಯಿಗಳ ಪಾದ ದಾಣೆಯಾಗಿ ಹೇಳ್ತೇನೆ, ನಾನು ಈ ವಿಷಯದಲ್ಲಿ ಅಪರಾಧಿ ಅಲ್ಲ, ದುರುಳ ಕೃತ್ಯಗಳನ್ನು ಮಾಡಿದವನಲ್ಲ. ಪ್ರಸೇನನು ಮಣಿಯು ಏನಾದನೋ ನನಗೆ ಗೊತ್ತಿಲ್ಲ. ತಮ್ಮ, ಅಣ್ಣ, ಇರದಿರಲು ವಲ್ಜನೆಯು ಸಹೋದರ. ಅಣ್ಣ, ಅರ್ಥವಾಯಿತು. ನಾ ನಾರದರಲ್ಲಿ ಆಡಿದ್ದೆ ತಮ್ಮ. ಬಲ್ಲೆನೆ ಈ ಮುನಿವರನೇ, ಕೃಷ್ಣನ ಬಗ್ಗೆ ನಾ ಚೆನ್ನಾಗಿ ಬಲ್ಲೆ. ಓಹೋ, ಆದರೆ ಅಂತಹ ನಾ ಕಂಡುಕೊಂಡಂತಹ ಕೃಷ್ಣನ ಚಾರಿತ್ರ್ಯದಲ್ಲೊಂದು ಕಳಂಕ ಬರುತ್ತದೆ ಅಂತಾದರೆ ಅದನ್ನು ಕಳೆಯುವಲ್ಲಿ ನಾ ನಿಷ್ಠುರನಾಗಿಯೇ ವ್ಯವಹರಿಸಬೇಕಾಯಿತು ತಮ್ಮ. ಸಹಜವೇ ಸಹಜವೇ. ಬಲರಾಮಕೃಷ್ಣರ ಆದರ್ಶ ಏನು ಎನ್ನುವುದಕ್ಕಿಂತಲೂ ಬಲರಾಮಕೃಷ್ಣರು ಒಟ್ಟಾಗಿ ಪ್ರಪಂಚಕ್ಕೆ ಏನು ಸಂದೇಶ ಕೊಟ್ಟರು ಎನ್ನುವುದೇ ಮುಖ್ಯ ತಾನೇ. ಹೌದು.
ಸಾಮಾನ್ಯ ರಜಕನೊಬ್ಬನ ಮಾತಿಗಾದರೂ ಮೌಲ್ಯ ಕೊಟ್ಟ ರಾಮನ ಆದರ್ಶವನ್ನು ಒಪ್ಪಿದವರಲ್ವೇನೋ ನಾವು. ಹೌದು. ಈ ಕಾಲಕ್ಕಾಗುವಾಗ ನಾರದರು ಯಾಕಾಡಿದರು? ಅಣ್ಣ ತಮ್ಮಂದಿರಲ್ಲಿ ಭೇದ ಕಲ್ಪಿಸಬೇಕು ಎನ್ನುವುದರಿಂದಲ್ಲ. ಕೆಲವೊಂದು ಸಲ ಪ್ರಭುಶಕ್ತಿಯ ಮೇಲೆ ಬರಬಹುದಾದ ಅಪವಾದವನ್ನು ಹೇಳುವ ಧೈರ್ಯ ಸಾಮಾನ್ಯ ಪ್ರಜೆಯಲ್ಲಿ ಇರುವುದಿಲ್ಲ. ಆ ಕಾಲಕ್ಕಾಗುವಾಗ ಒಬ್ಬ ತಪಸ್ವಿಯೋ ಅಥವಾ ಒಬ್ಬ ಯೋಗ್ಯತಾ ಸಂಪನ್ನನೋ ಅಥವಾ ಒಬ್ಬ ವಿದ್ವಾಂಸನೋ ಅಥವಾ ಒಬ್ಬ ಗುರುವೋ ಆ ರಾಜಪೀಠವನ್ನು ಎಚ್ಚರಿಸಬೇಕಾದದ್ದು ಅದರ ಹೊಣೆ. ಈ ನಿಟ್ಟಿನಿಂದಲೇ ನಾರದರಾಡಿದ್ದು ಅಪವಾದವಲ್ಲ, ಅದು ಎಚ್ಚರಿಕೆ ಅಂತ ನಾ ತಿಳಿದುಕೊಂಡೆ. ಸರಿ ಅಣ್ಣ, ನಿನ್ನ ಬಗ್ಗೆ ನನಗೆ ವಿಶ್ವಾಸ ಉಂಟು ತಮ್ಮ, ವಿಶ್ವಾಸ ಉಂಟು. ಯಾಕಂದ್ರೆ ತಂದೆ ತಾಯಿಯನ್ನು ಪ್ರಮಾಣವಾಗಿ ಒಡ್ಡಿದೆ ನೀನು. ಈ ಪ್ರಪಂಚದಲ್ಲಿ ಯಾವನೇ ಒಬ್ಬ ದುಷ್ಟನಾಗಲಿ ಕೆಟ್ಟವನಾಗಲಿ ಆರೋಪಿ ಅಪರಾಧಿಯೇ ಆಗಲಿ ತನ್ನ ಹೆತ್ತ ತಂದೆಯ ತಾಯಂದಿರನ್ನು ಸಾಕ್ಷಿಯಾಗಿ ಒಡ್ಡಲಾರ. ಅವರ ಆಣೆ ಪ್ರಮಾಣ ಇಟ್ಟು ಸುಳ್ಳು ಹೇಳ್ತಾನೆ ಅಂತಾದ್ರೆ ಅವನಷ್ಟು ದೊಡ್ಡ ಪಾತಕಿ ಯಾರೂ ಇಲ್ಲ ಅಂತ ಶಾಸ್ತ್ರ ಹೇಳ್ತದೆ. ಆದ್ದರಿಂದ ಮಾತಾಪಿತರಾಣೆಯಾಗಿ ನೀ ಆಡಿದಾಗ ನಾವು ಒಪ್ಪಿದೆ. ಆದರೆ ಏನು ಮಾಡೋಣ? ಸಮಾಜದ ಮುಂದೆ ನಾವು ನಿರಪರಾಧಿಗಳು ಎನ್ನುವುದನ್ನು ಸಾಕ್ಷೀಕರಿಸಬೇಕು ಅಂತಿದ್ರೆ ಅದರ ಅನ್ವೇಷಣೆ ಆಗಬೇಕಾದದ್ದು ಸತ್ಯ ತಾನೇ. ಹಾಗಾದ ಕಾರಣ ನೀನೊಂದು ಕೆಲಸ ಮಾಡಬೇಕು. ನಿನ್ನ ಮೇಲೆ ಬಂದ ಅಪವಾದ ಹರಿ ಕೊಂದ. ಹಾಗಿದ್ರೆ ಯಾವ ಹರಿ? ಹರಿ ಎನ್ನುವ ಶಬ್ದಕ್ಕೆ 100 ಅರ್ಥ ಇದೆ. ಈ ಹರಿಯೇ ಅಲ್ಲ, ಬೇರೊಂದು ಹರಿಯೇ ಅಲ್ಲ, ನಿನ್ನ ಹರಿ ಯಾರು? ನಿನ್ನ ಬಗ್ಗೆ ಹೇಳಿದವ. ಅದನ್ನು ನೀ ತಿಳಿಯುವುದಕ್ಕೆ ಸಿದ್ಧನಾಗಬೇಕು. ಹುಡುಕು, ಪ್ರಸೇನನನ್ನು ಕೊಂದವ ಯಾರು? ಮಣಿ ಎಲ್ಲಿ ಹೋಯಿತು? ಅದನ್ನು ತಂದು ನಾವು ಸತ್ರಾಜಿತನ ಸಮಕ್ಷದಲ್ಲಿ ಕಾಣಿಸಿದೆವು ಅಂತಾದ್ರೆ ಕೇವಲ ಯದು ಸಂಕುಲಕ್ಕೆ ಮಾತ್ರ ಅಲ್ಲ, ಸತ್ರಾಜಿತನಿಗೆ ಮಾತ್ರ ಅಲ್ಲ, ಪ್ರಪಂಚಕ್ಕೆ ನಮ್ಮ ಆದರ್ಶ ನಡೆಯನ್ನು ಕಾಣಿಸಿದ ಹಾಕಾಗುತ್ತದೆ. ಸಹೋದರ, ಇಷ್ಟನ್ನು ಮಾಡಿ ನಿನ್ನ ತಾಯಿಯ ಗರ್ಭವನ್ನು ಸೇರಿದ ಸಂಕರ್ಷಣ ರೋಹಿಣಿ ಗರ್ಭದಿಂದ ಜಾರಿ ದೇವಕಿ ಗರ್ಭವನ್ನು ಸೇರಿ ನಿನಗಿಂತ ಮೊದಲು ಬಂದ ನನಗೆ ನಿಜವಾದ ಸಂಕರ್ಷಣ ಶಬ್ದಕ್ಕೆ ಅರ್ಥ ಕೊಟ್ಟ ಹಾಗಾಗ್ತದೆ. ಒಳ್ಳೆಯ ಆಕರ್ಷಣೆಯಾಗುತ್ತದೆ. ನೀ ಕರ್ಷತೀತಿ ಕೃಷ್ಣ, ನಾವು ಒಳ್ಳೆಯ ಕರ್ಷಣೆಗೆ ಒಳಗಾದವ, ನಮ್ಮೊಳಗೆ ಘರ್ಷಣೆ ಇರಕೂಡದು ಸಹೋದರ. ಹಾಗಾಗಿ ಹೇಳ್ತಾ ಇದ್ದೇನೆ, ಬಲರಾಮನ ಆದರ್ಶ ಸೋದರನಾಗಿ ನೀ ನಿರಪರಾಧಿ ಎನ್ನುವುದನ್ನು ಸಾದರಪಡಿಸುವೆಯಾ? ಒಂದು ಸ್ಪಷ್ಟೀಕರಣ ಕೇಳೋದು ನಾನು. ಈ ಕ್ಷಣ ಬೇಕಾದರೆ ಪ್ರಪಂಚದಲ್ಲಿ ಇರಲಿ ಇಲ್ಲದಿರಲಿ, ಎಲ್ಲಿಯೇ ಹೋಗಿರ್ಲಿ, ಆ ಪ್ರಸೇನನನ್ನು ಮಣಿಯನ್ನು ಇಲ್ಲಿ ಕಾಣಿಸಿಯನು ಹಾಗೆ ಮಾಡಬೇಕಾ? ಅಲ್ಲ, ವ್ಯಾವಹಾರಿಕವಾದ ನೆಲೆಯಿಂದ ಒಬ್ಬ ಪ್ರಾಪಂಚಿಕನಾಗಿ ಇದನ್ನು ಶೋಧಿಸ್ತಾ ಹೋಗಬೇಕಾ? ತಮ್ಮ, ಗುರುಪುತ್ರನನ್ನು ಕರೆತರುವಾಗ ಏನು ಗುರುಗಳಿಗೆ ಅಲ್ಲಿಯೇ ನಿಂತು ಕಾಣಿಸುವ ಅರ್ಹತೆ ಇರಲಿಲ್ವೇ? ಯಾಕೆ ನಾವು ಯಮಲೋಕದವರೆಗೆ ಸಾಗಬೇಕಾಯಿತು? ಅಲ್ಲಿ ಕಾಣಿಸಬೇಕಾದದ್ದು ಮಾನವತೆಯಲ್ಲಿ ಆದರ್ಶ. ಮಾನವತೆಯಲ್ಲಿ ಆದರ್ಶ ಮೆರೆಸಿದಾಗ ನಾಯಕ ನಿಜವಾದ ಮಾಧವನಾಗುತ್ತಾನೆ. ಆ ನಿಟ್ಟಿನಿಂದ ಮಾನವತೆಯ ಆದರ್ಶವನ್ನನುಸರಿಸಿಕೊಂಡು ಅನ್ವೇಷಿಸಿ ಯತ್ನ ಮುಖಾಂತರವಾಗಿ ನಿಜ ದರ್ಶನವನ್ನು ಕಾಣಿಸು. ಹಾಗಾದ್ರೆ ಪ್ರಸೇನನನ್ನು ಮತ್ತೆ ತರುವ ಪ್ರಯತ್ನಕ್ಕಲ್ಲ. ಅಲ್ಲ. ಇದ್ದಾನೋ ಇಲ್ವೋ? ಇಲ್ಲವೋ? ಅಲ್ವೋ? ಖಂಡಿತ ಅಣ್ಣ. ಪ್ರೀತಿಯೊಳು ಬಲಭದ್ರ ಗುರುತಿಸಿ ಮಾತುಳ ತಕನೋದ ಅಗ್ರಜನಗೆ ಭೂತಳದೊಳಲಿರಲಿ ಸತ್ರಾಜಿತನ ಸಾಭವನ ಈ ತತ್ಕ್ಷಣದುಳಿ ಜೀವದುಳ್ಳಾತ ನಿರೆ ಕರೆತಹಿನು ಜೀವದುಳ್ಳಾತಲಿರೆ ಕರೆತಹೆನು
ಪ್ರೀತಿಯುಳು ಬಲಭದ್ರಗೊಂದಿಸಿ ಆಯ ಅಣ್ಣ ಬಲಭದ್ರ, ತಮ್ಮ ಕೃಷ್ಣ, ನಿನ್ನ ಪಾದವನ್ನು ಮುಟ್ಟಿ ನಮಸ್ಕರಿಸಿದ್ದೇನೆ. ಆ ವಿನೀತನಾಗಿ ನಿನ್ನಲ್ಲಿ ನಿವೇದಿಸುವುದಿಷ್ಟೇ, ಏನು? ಆ ಪ್ರಸೇನನಿಗೆ ಯಾವ ಸ್ಥಿತಿಯೇ ಒದಗಿರಲಿ, ಜೀವದೊಳಾತನಿರೆ ಅವನನ್ನು ಹಿಂದೆ ಕರ್ಕೊಂಡು ಬರ್ತೇನೆ. ಒಂದು ವೇಳೆ ಮರಣಿಸಿದ್ದೇ ಹೌದಾದ್ರೆ ಆದರೆ ಮರಣದ ಕಾರಣವನ್ನು ತಿಳಿದು ನಾ ಬರ್ತೇನೆ. ಸರಿ. ಸ್ಯಮಂತಕ ಮಣಿಯನ್ನು ಯಾರ ವಶದಲ್ಲೇ ಇರಲಿ ಅದನ್ನು ಹಿಂದೆ ತಂದು ಸತ್ರಾಜಿತನಿಗೆ ಒಪ್ಪಿಸ್ತೇನೆ. ಇದು ನಿನ್ನ ಸಮ್ಮುಖದಲ್ಲಿ ನಾ ಕೊಡುತ್ತಿರುವ ಮಾತು. ಸಂತೋಷ ತಮ್ಮ. ಅಪ್ಪಣೆ ಕೊಡಬೇಕು. ಹೋಗು, ಒಳ್ಳೆಯದು. ಅನ್ವೇಷಿಸು, ವಿಜಯಿಯಾಗು. ಆದೀತಣ್ಣ, ಕಲ್ಯಾಣ ಮಸ್ತು. ಆದೀತು. ಹೊರಟು ನಿಂತಿದ್ದೇನೆ.